ಎಲ್ಲರೂ ಬೈಬಲ್ ತೆಗೆಸ್ರಿ. ಯೆಶಾಯನ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ, ಯೆಶಾಯ 43ನೇ ಅಧ್ಯಾಯ 18-19 ವಚನ. ಆ ಯೆಹೋವನು ಹೀಗೆನ್ನುತ್ತಾನೆ, ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತುಬಿಡಿ. ಇಗೋ, ಹೊಸ ಕಾರ್ಯವನ್ನು ಮಾಡುವೆನು, ಈಗ ತೊಲೆದೊರೆತಲಿದೆ, ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ಇಲ್ಲಿ ಹೇಳ್ತದೆ, ಹಳೆದನ್ನು ಮರೆತು ಬಿಡಿರಿ, ಇಗೋ ನಾನು ಹೊಸ ಕಾರ್ಯವನ್ನು ಮಾಡ್ತಾ ಇದ್ದೇನೆ, ಅದು ಈಗ ತಲೆದೋರುತ್ತಲಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲ ನನ್ನ ಕಡೆ ನೋಡ್ರಿ. ಈ ವಾಗ್ದಾನ ದೇವರು ನನಗೆ 2020ರಲ್ಲಿ ಮಾತಾಡಿದರು. ಅನ್ಯ ಭಾಷೆಯಲ್ಲಿ ಮಾತಾಡುವಾಗ ನಾವು ನಿನ್ನೆ ಕೂಡ ಸಾಯಂಕಾಲ ಬೈಬಲ್ ಸ್ಕೂಲಲ್ಲಿ ಕೊನೆಯಲ್ಲಿ ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ಇರುವಾಗ ದೇವರು ಆ ಅನ್ಯ ಭಾಷೆದ ಒಂದು ಅರ್ಥವನ್ನು ಕೊಟ್ಟರು. ಆ ಅನ್ಯ ಭಾಷೆದ ಅರ್ಥ ಅದು ಪ್ರವಾದನೆಯ ಒಂದು ವಾಕ್ಯವಾಗಿತ್ತು. ಯಾವುದಂದರೆ, ಹೊಸ ಕಾರ್ಯ ಮಾಡ್ತಾ ಇದ್ದೇನೆ. ನಿನ್ನೆ ನಾನು ಹೇಳಿದೆ, ಹೊಸ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ಸೊ ನಿನ್ನೆ ದೇವರು ಮಾತಾಡಿ ಮತ್ತೆ ನಾನು ಇಲ್ಲಿ ಕೂತ್ಕೊಂಡಾಗ ಮತ್ತೆ ದೇವರು ಇನ್ನೊಂದು ಮಾತಾಡ್ತಾ ಇದ್ರು. ಸೊ ಅದನ್ನು ಇದಕ್ಕೆ ಹೊಂದಿರುವಂಥದ್ದು. ಧ್ಯಾನವಿಟ್ಟು ಕೇಳ್ರಿ. ನೀವು ಯಾರೆಲ್ಲ ಇಲ್ಲಿ ಬಂದಿದ್ದೀರಲ್ಲ, ಈ ವಾಕ್ಯವನ್ನು ಗಮನ ಇಟ್ಟು ಕೇಳ್ರಿ. ಈ ವಾಕ್ಯ ನಿಜವಾಗಲೂ ಶಕ್ತಿ ಇದೆ. ನಾನು ಈ ವಾಕ್ಯ ಸಾಧಾರಣ ಕನಿಷ್ಠ ಪಕ್ಷ ಒಂದು 4 ಕಡೆ ಅಷ್ಟೇ ಹೇಳಿದ್ದೇನೆ, 4-5 ಕಡೆ. ಆ 4-5 ಕಡೆ 3% ನಾನು ಹೆಂಡ್ತಿನೇ ಇದ್ದಾಳೆ, 3 ಕಡೆ ನಾನು ಹೆಂಡ್ತಿ ಜೊತೆಗೆ ಇದ್ದಾಳೆ. ಎಲ್ಲೆಲ್ಲಿ ವಾಕ್ಯ ಇದನ್ನು ಹೇಳಿದ್ದೀವಲ್ಲ, ನನ್ನ ಹೆಂಡ್ತಿ ಕೂಡ ಅವಳು ಸಾಕ್ಷಿ ಇದ್ದಾಳೆ. ಈ ವಾಕ್ಯ ನಿಜವಾಗ್ಲೂ ಕಾರ್ಯ ಮಾಡೋದನ್ನು ನಾವು ನೋಡಿದ್ದೇವೆ. ಒಂದು ಕಡೆ ಅಂತೂ ನಮ್ಮ ಜೀವಿತದಲ್ಲೇ ಒಂದು ಹೊಸ ಕಾರ್ಯಗಳು ಪ್ರಾರಂಭ ಆಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಧ್ಯಾನ ಬಿಟ್ಟು ಕೇಳ್ರಿ. ಇಲ್ಲಿ ಹೇಳ್ತದೆ, ಇಗೋ ಹಳೆದನ್ನು ಮರೆತು ಬಿಡಿರಿ, ನಾನು ಹೊಸ ಕಾರ್ಯವನ್ನು ಮಾಡುವೆನು, ಅದು ಈಗಲೇ ತಲೆದೋರುತ್ತಲಿದೆ. ಹಲ್ಲೆಲೂಯ. ಇಲ್ಲೆಲ್ಲರೂ ಧ್ಯಾನ ಬಿಟ್ಟು ಕೇಳ್ರಿ. ಈಗ ಈ ವಾಕ್ಯ ನಾನು ಹೇಳ್ತಾ ಇರುವಾಗ ಒಂದು ಫಸ್ಟ್ ಕೋವಿಡ್ನಲ್ಲಿ, ಕರೋನಾದಲ್ಲಿ ಲಾಕ್ಡೌನ್ ಇದ್ದಾಗ ಒಬ್ಬ ವ್ಯಕ್ತಿ ಒಬ್ಬರು ಒಂದು ಫ್ಯಾಮಿಲಿ ಅವ್ರೇನು ಮಾಡ್ತಾಯಿದ್ರು, ಝೂಮ್ನಲ್ಲಿ ನೋಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು ಅವ್ರ ಹೆಂಡತಿಗೆ ಏನಂತ, ಯಪ್ಪ ಇದು 7ನೇ ಸರ್ತಿ ಇದು ವಾಗ್ದಾನ ಕೇಳಾಕತ್ತೀನಿ. ಅವ್ರು ಹೇಳ್ತಾರಂತೆ, ಅವ್ರಿಗೆ ಎಷ್ಟೇ ವರ್ಷ ನ್ಯೂ ಇಯರ್ ವಾಗ್ದಾನ ಇದೇ ಬಂತಂತೆ. ನ್ಯೂ ಇಯರ್ ಇದೆ ಅಂತೆ. 7 ವರ್ಷ ಈ ವಾಗ್ದಾನ, ನ್ಯೂ ಇಯರ್ ವಾಗ್ದಾನ ಬಂತಂತೆ. ಅವ್ರು ಹೇಳ್ತಾರೆ, ಹೊಸ ಕಾರ್ಯ ಮಾತ್ರ ನೋಡಿಲ್ಲ, ವಾಗ್ದಾನ ಮಾತ್ರ ಬಂತು. ಹಲ್ಲೆಲೂಯ, ಹಲ್ಲೆಲೂಯ. ಮತ್ತು ಅವ್ರು ಹೇಳ್ತಾರೆ, ಎಷ್ಟೋ ವರ್ಷಗಳಿಂದ ಅವರು ಮಿಡಲ್ ಈಸ್ಟ್ನಲ್ಲಿ ಇದ್ದರು, ದುಬೈನಲ್ಲಿದ್ದರು, ಆಮೇಲೆ ಕುವೈತಲ್ಲಿದ್ದರು, ಆಮೇಲೆ ಕತಾರಲ್ಲಿದ್ದರು. ಈ 3 ದೇಶಗಳು ಎಷ್ಟೋ ವರ್ಷಗಳವರಿದ್ದರೂ ಕೂಡ ಅವ್ರಿಗೆ ಸಾಲ ಹೋಗಲಿಲ್ಲ. ಅವ್ರು ಹೇಳ್ತಾರೆ, ಇಷ್ಟು ಹೊರಗಡೆ ಇದ್ದರೂ ಕೂಡ ನನ್ನ ಹತ್ರ ಒಂದು ಬೈಕ್ ಇಲ್ಲ. ನಾನು ಹೇಳಿದೆ, 7 ವರ್ಷ ವಾಗ್ದಾನ ಹೊಂದಿಕೊಂಡಿದ್ದೀರಿ. ಇವತ್ತು ಇದೇ ವಾಗ್ದಾನ, ಧ್ಯಾನವಿಟ್ಟು ಕೇಳ್ರಿ. ಈ ವಾಗ್ದಾನದ ನಿಜವಾದ ಕತೆ ಏನಿದೆ? ಹಲ್ಲೆಲೂಯ, ಹಲ್ಲೆಲೂಯ. ನೀವು ಕೂಡ ಈ ವಾಗ್ದಾನ ಎಷ್ಟೋ ಸಾರಿ ಕೇಳಿರ್ಬೋದು. ನಾನು ನಂಬ್ತೇನೆ, ಈ ವಾಗ್ದಾನ ನಿಜವಾಗ್ಲೂ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವುದನ್ನು. ಇನ್ನೊಂದು ವಾಕ್ಯವನ್ನು ಓದೋಣ. ದೇವರು ಇದು ಈಗ ತಾನೇ ನನಗೆ ನನ್ನ ಒಂದು ಮನಸ್ಸಲ್ಲಿ ಹಾಕಿದ್ದಾನೆ. ಯೆಹೋಶುವನ ಬರೆದ ಪತ್ರಿಕೆ, ಯೆಹೋಶುವನ ಪುಸ್ತಕ 5ನೇ ಅಧ್ಯಾಯ 9ನೇ ವಚನ. ಯೆಹೋಶುವನಿಗೆ, ನಾನು ಐಗುಪ್ತರ ನಿಂದೆಯನ್ನು ಈ ಹೊತ್ತು ನಿಮ್ಮಿಂದ ನಿವಾರಿಸಿ ಬಿಟ್ಟಿದ್ದೇನೆಂದು ಹೇಳಿದ್ದರಿಂದ ಆ ಸ್ಥಳಕ್ಕೆ ಇಂದಿನವರೆಗೂ ಗಿಲ್ಗಾಮೆಂಬ ಹೆಸರಿರುತ್ತದೆ. ಹಾಂ, ಎಲ್ಲರೂ ಧ್ಯಾನ ಬಿಟ್ಟು ಕೇಳ್ರಿ. ದೇವರು, ಯಾರಾದ್ರೂ ಇಂಗ್ಲೀಷಲ್ಲಿ ಓದ್ತೀರಾ? ಹಾಂ, ಓಕೆ. ಎಲ್ಲ ನನ್ನ ಕಡೆ ನೋಡ್ರಿ. ಈ ವಾಕ್ಯ ಕೂಡ ಆ ವಾಕ್ಯಕ್ಕೆ ಹೋಲ್ತದೆ. ಅದು ನಾನು ಹೋಲಿಸಿಲ್ಲ. ಇವಾಗ ದೇವರು ಮಾತಾಡಿದರು ಏನಂದರೆ, ಇಲ್ಲಿ ಇಸ್ರಾಯೇಲ್ರ 12 ಕುಲಗಳು ಅವರು
ವಾಗ್ದಾನ ಪ್ರದೇಶದ ಹತ್ರ ಬರ್ತಾ ಇದ್ದಾರೆ. ಧ್ಯಾನ ಬಿಟ್ಟು ಕೇಳ್ರಿ, ವಾಗ್ದಾನ ಪ್ರದೇಶದ ಹತ್ರ ಬರ್ತಾ ಇದ್ದಾರೆ. ಆದರೆ ಅವರ ಮಧ್ಯದಲ್ಲಿ ಯೋರ್ದಾನ್ ನದಿ ಇದೆ. ಯೋರ್ದಾನ್ ನದಿ ಆ ಕಡೆ ವಾಗ್ದಾನ ಪ್ರದೇಶ, ಕಾನಾನ್ ಪ್ರದೇಶ ಅಥವಾ ಇಸ್ರೇಲ್ ಅನ್ಬೋದು. ಈ ಯೋರ್ದಾನ್ ನದಿ ಈ ಕಡೆ, ಅದಕ್ಕೆ ಗಿಲ್ಗಾಲ್ ಅಂತಾರೆ. ಅದಕ್ಕೆ ಗಿಲ್ಗಾಲ್ ಅನ್ನುವಂಥ ಸ್ಥಳ. ಅದು ಅವಾಗ ಗಿಲ್ಗಾಲ್ ಅಂತಿರಲಿಲ್ಲ, ಅದು ಇಸ್ರೇಲ್ರೇ ಆ ಸ್ಥಳದಲ್ಲಿ ಹೆಸರಿಟ್ಟರು. ಏನಂದರೆ ದೇವರು ಇವರು ಮಾಡಿದ ಮೊಂಡತನದಿಂದ ದೇವರು ಇವರನ್ನು ಆ ಅರಣ್ಯದಲ್ಲಿ ನಾಶ ಮಾಡಬೇಕೆಂಬುದಾಗಿ ಬಯಸ್ತಾ ಇದ್ದ. ಆದರೆ ಮೋಶೆ ಹೇಳ್ತಾನೆ, ಸ್ವಾಮಿ ನೀನು ಅಷ್ಟು ದೊಡ್ಡ ಅದ್ಭುತಗಳನ್ನು ಮಾಡಿ, ಅಷ್ಟು ದೊಡ್ಡ ಕಾರ್ಯಗಳನ್ನು ಮಾಡಿ ನಿನ್ನ ಜನರನ್ನು ಇಲ್ಲಿ ತಂದಿರುವಾಗ ಇದೇ ಜನರು ಒಂದು ವೇಳೆ ಆ ಕಾನಾನ್ ಪ್ರದೇಶಕ್ಕೆ ಮುಟ್ಟದೇ ಇದ್ದರೆ, ವಾಗ್ದಾನ ಸ್ಥಳಕ್ಕೆ ಮುಟ್ಟದೆ ಹೋದರೆ ಏನಾಗ್ತದೆ? ಐಗುಪ್ತರು ನಮಗೆ ಅವಮಾನ ಮಾಡ್ತಾರೆ. ಏನು ದೊಡ್ಡ ದೊಡ್ಡ ಕಾರ್ಯ ಮಾಡಿದ್ರು, ಏನು ದೊಡ್ಡ ದೊಡ್ಡ ಕಾರ್ಯ ಮಾಡಿದ್ರು ಎಲ್ಲಿಗೆ ಹೋಗಬೇಕೋ ಅಲ್ಲಿ ಮುಟ್ಟಲಿಲ್ಲ ಅಂತ ಒಂದು ಅವಮಾನ ಪಡಿಸ್ತಾರೆ. ಗಿಲ್ಗಾಲ್ ಅಂದರೆ ಅದೇ ಐಗುಪ್ತರ ಅವಮಾನವನ್ನು ದೇವರು ತೆಗೆದು ಹಾಕಿದ. ಹಲ್ಲೆಲೂಯ, ಹಲ್ಲೆಲೂಯ. ಕೇಳ್ರಿ, ಅಲ್ಲಿ ಈ ಇಸ್ರಾಯೇಲ್ರು ಆ ಕಾನಾನ್ ಪ್ರದೇಶಕ್ಕೆ ಹೋಗ್ಬೇಕಂದ್ರೆ ಮಧ್ಯದಲ್ಲಿ ಒಂದು ಯೋರ್ದಾನ್ ನದಿ ಇದೆ. ಎಲ್ಲಲ್ರಿ, ಯೋರ್ದಾನ್ ನದಿ. ಈ ಯೋರ್ದಾನ್ ನದಿ ಬೈಬಲ್ ಹೇಳ್ತದೆ ತುಂಬಿ ಹರಿತಾ ಇತ್ತಂತೆ, ತುಂಬಿ ಹರಿತಾ ಇತ್ತಂತೆ. ಆ ಕಡೆ ಕಾನಾನ್ ಪ್ರದೇಶ ಇದೆ, ಈ ಕಡೆ ಇಸ್ರಾಯೇಲ್ರಿದ್ದಾರೆ, ಮಧ್ಯದಲ್ಲಿ ಒಂದು ನದಿ ಇದೆ. ಹಲ್ಲೆಲೂಯ. ಇಲ್ಲಿ ನದಿ ಇದೆ, ಅಲ್ಲಿ ಹೇಳ್ತದೆ ಅರಣ್ಯದಲ್ಲಿ ನದಿ ಮಾಡ್ತೇನೆ ಅಂತ ಹೇಳ್ತದೆ. ಹಲ್ಲೆಲೂಯ. ಇಲ್ಲಿ ನದಿ ದಾಟಿ ಹೋಗೋದು ಅಸಾಧ್ಯ. ಅಲ್ಲಿ ಹೇಳ್ತದೆ ಅರಣ್ಯದಲ್ಲಿ ನೀರು ಬರುವುದು ಕಷ್ಟ, ಆದರೆ ಅರಣ್ಯದಲ್ಲಿ ನೀರು ನಾನು ತರ್ತೇನೆ ಅಂತ ದೇವರು ವಾಗ್ದಾನ ಮಾಡ್ತಾ ಇದ್ದೇನೆ. ಇವತ್ತು ನಿನ್ನ ಜೀವಿತದಲ್ಲಿ ದೇವರ ಕಾರ್ಯಗಳು ನೋಡುವುದಕ್ಕೆ ನಿನ್ನ ಮುಂದೆ ಎಷ್ಟೋ ಅಸಾಧಾರಣಗಳು ಕಾಣ್ತಾ ಇರ್ಬೋದು. ಈ ಮುಂಜಾನೆ ದೇವರು ಆ ಅಸಾಧಾರಣಗಳಲ್ಲಿ ಹೊಸ ಮಾರ್ಗ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಆ ಮಾರ್ಗ ನೋಡಕ್ಕೆ ನಡೀತೀರಾ? ಇದು ಹಳೆ ಒಡಂಬಡಿಕೆ, ಇದು ಕೇವಲ ಒಂದು ವಾಗ್ದಾನ, ಆದರೆ ಇದರ ನೆರವೇರಿಕೆ ಹೊಸ ಒಡಂಬಡಿಕೆಯಲ್ಲಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲರೂ ಹಿಂಗೆ ರೆಡಿಯಾಗಿ ನಿಂತಿರೆ, ಯೋರ್ದಾನ್ ನದಿ ಹೆಂಗೆ ಇಬ್ಬಾಗ ಆಗ್ತದೆ, ಆ ಅರಣ್ಯದಲ್ಲಿ ಹೆಂಗೆ ನದಿ ಬರ್ತದೆ, ಅರಣ್ಯದಲ್ಲಿ ಹೆಂಗೆ ಮಾರ್ಗ ಆಗ್ತದೆ. ನಾವು ಬರೇ ಅಲ್ಲೇ ಹೋಗ್ತೀವಿ, ಅರಣ್ಯ ಯೋರ್ದಾನ ಅಲ್ಲೇ ಇರ್ತೀವಿ. ಆದರೆ ಅದರ ನೆರವೇರಿಕೆ ಹೊಸ ಒಡಂಬಡಿಕೆಯಲ್ಲಿದೆ. ಹಲ್ಲೆಲೂಯ. ಎಲ್ಲ ತಿರುಗಿಸೋಣ. 2 ಕೊರಿಂಥ 5ನೇ ಅಧ್ಯಾಯ 17ನೇ ವಚನ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಿಲ್ಲದಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. ಮುಂದೆ ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಆತನು ಕ್ರಿಸ್ತನ ಎಲ್ಲ ನನ್ನ ಕಡೆ ನೋಡ್ರಿ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ, ಹಳೆಯದೆಲ್ಲ ಹೋಗಿ ಎಲ್ಲ ನೂತನವಾಯಿತು, ಎಲ್ಲವೂ ದೇವರಿಂದಲೇ ಆಯಿತು. ಹಲ್ಲೆಲೂಯ, ಹಲ್ಲೆಲೂಯ. ನನ್ನ ಕಡೆ ನೋಡ್ರಿ, ಈ ವಾಕ್ಯ ಹೇಳ್ತದೆ ಯಾರೆಲ್ಲ ಯೇಸುವಿನಲ್ಲಿದ್ದಾರೋ, ಯಾರೆಲ್ಲ ಕ್ರಿಸ್ತನಲ್ಲಿದ್ದಾರೋ, ಯಾರೆಲ್ಲ ರಕ್ಷಣೆ ಹೊಂದಿದ್ದಾರೋ ಅವರು ಹೊಸಬರಾಗಿದ್ದಾರೆ, ನೂತನ ಜನರಾಗಿದ್ದಾರೆ. ಮುಂದೆ ಹೇಳ್ತದೆ ಈಗ ಹಳೆದೆಲ್ಲ ಹೋಗಿ ಎಲ್ಲವೂ ನೂತನವಾಯಿತು. ಹೇಳ್ರಿ, ಈಗ ಹಳೆದೆಲ್ಲ ಹೋಗಿ, ಹೇಳ್ರಿ ಹಳೆದೆಲ್ಲ ಹೋಗಿ, ಹೋಗ್ಯದ ಇಲ್ರಿ? ಜೋರಾಗಿ ಹೇಳ್ರಿ, ಹಳೆದೆಲ್ಲ ಹೋಗಿ ಎಲ್ಲ ಹೊಸದಾಯಿತು, ಎಲ್ಲವೂ ದೇವರಿಂದಲೇ ಆಯಿತು. ಎಲ್ಲರೂ ನನ್ನ ಕಡೆ ನೋಡ್ರಿ. ಈ ವಾಕ್ಯ ಹಳೇದೆಲ್ಲ ಹೋಯ್ತಂದ್ರೆ ಏನು? ರೋಗ ಹೋಯ್ತಾ? ಯೇಸುವನ್ನು ನಂಬಿದಾಗ ರೋಗ ಹೋಯ್ತಾ? ಹೇಳ್ರಿ. ಓಕೆ. ಬಡತನ ಹೋಯ್ತಾ? ಸಾಲ ಹೋಯ್ತಾ? ಪಾಪ ಹೋಯ್ತಾ? ಎಲ್ಲರೂ ಜೋಶನೆಗೆ ಹೆಸರು ಬೇಡ್ರ. ಮತ್ತೆ ಕೇಳ್ತೀನಿ ನಾ, ಕಷ್ಟ ಹೋಯ್ತಾ?
ಎಸ್ ಏನಲ್ಲಾಗ್ಯಾರಲ್ಲ. ಓಕೆ, ಹೋಯ್ತು. ಓಕೆ, ಆದರೂ ರೋಗ ಬರ್ತದಲ್ಲ, ಆದರೂ ಪಾಪದ ಕಾರ್ಯಗಳು ನಡೀತಾ ಇದೆಯಲ್ಲ, ಆದರೂ ಬಡತನ ಇದೆಯಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬ್ರದರ್, ನಾವು ಕಾಣ್ತಾ ಇದ್ದೀವಿ ಮತ್ತು ಎಲ್ಲ ಇದೆಯಲ್ಲ ಬ್ರದರ್, ಎಲ್ಲ ಕಾಣ್ತಾ ಇದ್ದೀವಲ್ಲ, ಎಲ್ಲೋಗಿದೆ? ಹಲ್ಲೆಲೂಯಾ. ಎಲ್ಲರೂ ಕೇಳ್ರಿ, ಇದಕ್ಕೆ ಒಂದು ಪರಿಹಾರ ಇದೆ. ಪರಿಹಾರ ದೇವರು ಮಾಡಿದ್ದಾನೆ ಆಲ್ರೆಡಿ, ಆದರೆ ಪರಿಹಾರವನ್ನು ನಾವು ತಿಳ್ಕೊಂಡಿಲ್ಲ. ಇವತ್ತು ನಾನು ಹೇಳ್ತೀನಲ್ಲ, ನೀವು ಸುಮ್ಮನೆ ಆ ಕಡೆ ಈ ಕಡೆ ನೋಡಬೇಡ್ರಿ. ನಿಮ್ಮ ಮಿರಾಕಲ್ ನೀವು ವಾಕ್ಯ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ವಾಕ್ಯನೇ ಅದ್ಭುತ ಮಾಡ್ತದೆ. ನೋಡ್ರಿ, ನೀವು ವಾಕ್ಯ ಗಮನ ಇಟ್ಟು ಕೇಳ್ತಿದ್ರೆ ಎಷ್ಟೇ ಜನರು ನಿಮ್ಮ ತಲೆ ಮೇಲೆ ಬಂದು ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ಅದ್ಭುತ ಆಗಲ್ಲ. ಓಕೆನಾ? ಅದಕ್ಕೆ ಈ ವಾಕ್ಯಕ್ಕೂ ನಿಮ್ಮ ಅದ್ಭುತಕ್ಕೂ ಒಂದು ಕನೆಕ್ಷನ್ ಇದೆ. ಧ್ಯಾನ ಬಿಟ್ಟು ಕೇಳಬೇಕು, ಮಾತಾಡಬಾರ್ದು ಯಾರು. ಓಕೆ, ಇಲ್ಲಿ ವಾಕ್ಯ ಹೇಳ್ತದೆ, ನಾವು ಯಾವಾಗಲೂ ಏನು ಮಾಡ್ತೀವಿ ಅಂದರೆ ಹೊಸ ಕಾರ್ಯಗಳಿಗಾಗಿ ದೇವರೇ ಏನಾದರೂ ಮಾಡು, ಹೊಸ ಕಾರ್ಯ ಮಾಡು, ಹೊಸ ಕಾರ್ಯಗಳಿಗಾಗಿ ಎಕ್ಸೈಟೆಡ್ ಆಗಿರ್ತೇವೆ. ಆದರೆ ಇಲ್ಲಿ ವಾಕ್ಯ ಹೇಳ್ತದೆ, ದೇವರು ಹೊಸ ಕಾರ್ಯವನ್ನು ಮಾಡುವ ಬದಲು ಮೊದಲು ನಮ್ಮನ್ನೇ ಹೊಸದಾಗಿ ಮಾಡಿದ. ಹಲ್ಲೆಲೂಯಾ. ನೋಡ್ರಿ, ಹೊಸ ಕಾರ್ಯ ಯಾರು ನೋಡಬೇಕಂತ ಬಯಸ್ತಾರಲ್ಲ, ನಾವೆಲ್ಲರೂ ಮೊಟ್ಟ ಮೊದಲನಾಗಿ ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು, ನಾವು ಹೊಸಬರಾಗಿದ್ದೇವೆ. ನಾವು ಹೊಸಬರಾಗಿದ್ದೇವೆ ಅಂತ ನಂಬಿದಾಗ ಮಾತ್ರ ಹೊಸ ಕಾರ್ಯಗಳನ್ನು ನೋಡೋಕ್ಕೆ ಆಗ್ತದೆ. ಹಲ್ಲೆಲೂಯಾ. ಅಂದರೆ ಬ್ರದರ್, ಹೊಸಬರಂದ್ರೆ ಏನು ಅಂದರೆ, ಯಾವ ದಿನ ನಾವು ಯೇಸುವನ್ನು ನಂಬಿದ್ದೇವೋ, ಯಾವ ದಿನ ಯೇಸುವನ್ನು ನಮ್ಮ ಹೃದಯದಲ್ಲಿ ಕರೆದಿದ್ದೇವೋ, ರಕ್ಷಣೆ ಹೊಂದಿದ್ದೇವೋ, ಅದೇ ದಿನ ಬೈಬಲ್ ಹೇಳ್ತದೆ ನಾವು ಹೊಸಬರಾಗಿದ್ದೇವೆ. ಹಲ್ಲೆಲೂಯಾ. ಬ್ರದರ್, ಎಲ್ಲಿ ಹೊಸಬರಾಗಿದ್ದೇವೆ? ನಾನು ಬಂದಿದ್ದೆ, ನೀವು ಯೇಸು ಸ್ವಾಮಿ ಹೃದಯದಲ್ಲಿ ಕರೆಯುವಾಗ, ಆ ರಕ್ಷಣೆ ಪ್ರಾರ್ಥನೆ ಮಾಡುವಾಗ ನಾನು ನಿಮಗೆ ನೋಡ್ತಾ ಇದ್ದೆ. ಪ್ರಾರ್ಥನೆ ಮಾಡಿದರೆ ಹೊಸಬರೆಲ್ಲಾದರೆ, ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ನೀವು ಕರ್ರಗೆ ಇದ್ರಿ, ಪ್ರಾರ್ಥನೆ ಆದಮೇಲೆ ಕರ್ರಗೆ ಇದ್ದೀರಿ. ಎಲ್ಲಿ ಬದಲಾವಣೆ ಆಯಿತು? ಆಗಿಲ್ಲ. ಹಲ್ಲೆಲೂಯಾ. ಆ ಪ್ರಾರ್ಥನೆ ಮಾಡಿದಾಗ ನನ್ನ ದೇಹದಲ್ಲಿ ನನ್ನ ಬದಲಾವಣೆ ಆಗಲಿಲ್ಲ. ಕೇಳ್ರಿ, ಓಕೆನಾ? ಇದೆಲ್ಲ ಗೊತ್ತು ಅಂತ ತಿಳ್ಕೊಂಡಿರ್ಬೇಕು. ಇದೆಲ್ಲ ಗೊತ್ತಿದ್ರೆ ಮತ್ತು ಸಂಡೇ ಇವತ್ತು ವಾಕ್ಯ ಹೇಳ್ತಿರ್ಲಿಲ್ಲ. ಅದು ಇನ್ನು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿಲ್ಲ. ಕೇಳ್ರಿ, ಎರಡನೇ ವಿಷಯ, ಯೇಸುವನ್ನು ಹೃದಯದಲ್ಲಿ ಕರೆದಾಗ ನನ್ನ ದೇಹದಲ್ಲಿ ಬದಲಾವಣೆ ಆಗಲಿಲ್ಲ, ನನ್ನ ಮನಸ್ಸಲ್ಲೂ ಕೂಡ ಬದಲಾವಣೆ ಆಗಲಿಲ್ಲ. ಏನಾಯಿತು? ಯೇಸುಗೂ ನಂಬಕ್ಕಿಂತ ಮುಂಚೆ ಸುಳ್ಳು ಮಾತಾಡ್ತಿದ್ದೆ, ಯೇಸು ನಂಬಿದ ಮೇಲೆ ಸ್ವಲ್ಪ ಸುಳ್ಳು ಮಾತಾಡಕತ್ತೀನಿ. ಹಂಗಾಯ್ತು. ಇವು ಕೈ ಎತ್ತಿ ಯೇಸುವಿಗೆ ನಂಬ್ಯಾನ ಮತ್ತು ಸುಳ್ಳು ಆಡಕತ್ತಾನಲ್ಲ, ಅರ್ಥ ಆಗತ್ತದ? ಅವನ ಮೈಂಡು ಬದಲಾಗಿಲ್ಲ. ಕೆಲವು ಮಂದಿ ಹೆಂಗೆ ಅಂತಾರ, ಇವರು ಚರ್ಚನೆಗೆ ಬೇರೆ ಯಾರ, ಮನೆಗೆ ಬೇರೆ ಯಾರ, ಅದಕ್ಕೆ ಇವ್ರು ಬರೋಬ್ಬರಿ ರಕ್ಷಣೆ ಹೊಂದಿಲ್ಲ ಅನ್ನೋದು ಕೇಳಿರಿ. ಕೇಳಿರಿ, ಇದೆ. ಯಾಕಂದರೆ ಯಾರು ತಮ್ಮ ಮನಸ್ಸನ್ನು ಬದಲಾಯಿಸಿಕೊಂಡಿಲ್ಲ ಅವರ ಜೀವನ ಮನಸ್ಥಿತಿ ಆಗಿರ್ತದೆ. ಓಕೆನಾ? ಆದರೆ ನಾವು ಬದಲಾವಣೆ ಹೊಂದದ್ದು ನನ್ನ ಆತ್ಮದಲ್ಲಿ, ನಿನ್ನ ಆತ್ಮದಲ್ಲಿ, ನಿನ್ನ ಆತ್ಮದಲ್ಲಿ ನಾವು ಯೇಸು ಥರ ಇದ್ದೇವೆ. ಯಾರ ಥರ ಇದ್ದೇವೆ? ಯೇಸು ಥರ ಇದ್ದೇವೆ. ಅಂದರೆ ಇವತ್ತು ನಿನ್ನ ಆತ್ಮದಲ್ಲಿ ರೋಗ ಇಲ್ಲ, ದೇಹದಲ್ಲಿ ಇದೆ. ನಿನ್ನ ಆತ್ಮದಲ್ಲಿ ಪಾಪ ಇಲ್ಲ, ದೇಹದಿಂದ ಆಗ್ತಾ ಇದೆ. ನಿನ್ನ ಆತ್ಮದಲ್ಲಿ ಬಡತನ ಇಲ್ಲ, ಸೋಲಿಲ್ಲ, ಕಷ್ಟ ಇಲ್ಲ, ಕಣ್ಣೀರಿಲ್ಲ, ಎಲ್ಲ ಆತ್ಮದಲ್ಲಿ ಇದೆ. ಹಲ್ಲೆಲೂಯಾ. ಈಗ ಆತ್ಮದಲ್ಲಿ ಇರುವಂಥದ್ದು ಏನಿದೆಯೋ ಅದನ್ನು ನಾನು ನಂಬಬೇಕು. ಇದು ಎಲ್ಲ ನನ್ನ ಒಳಗಡೆ ಇದೆ. ನಾನು ಯೇಸು ಹಾಗೆ ಇದ್ದೇನೆ, ನಾನು ಪರಿಶುದ್ಧನಾಗಿದ್ದೇನೆ, ನಾನು ಆರೋಗ್ಯವಾಗಿದ್ದೇನೆ, ನಾನು ನೀತಿವಂತನಾಗಿದ್ದೇನೆ. ನಾನು ಆತ್ಮದಲ್ಲಿ ಏನಿದ್ದೀನೋ ಅದನ್ನು ನಂಬುವುದರಿಂದ ಮಾತ್ರ ನನ್ನ ದೇಹದಲ್ಲಿ, ಹೊರಗಿನ ಲೋಕದಲ್ಲಿ, ಹೊರಗಿನ ಜೀವಿತದಲ್ಲಿ ಬದಲಾವಣೆಯನ್ನು ಕಾಣ್ತೇವೆ. ಹಲ್ಲೆಲೂಯಾ.
ಅಂದರೆ ನಾವು ಹೊರಗಡೆ ಬದಲಾವಣೆ ಕಾಣಬೇಕಂದ್ರೆ ಹೊರಗಡೆಯಿಂದ ನಂಬಬಾರದು, ಒಳಗಡೆ ನಾವು ಏನಾಗಿದ್ದೇವೋ ಅದು ನಾವು ನಂಬಬೇಕು. ಹಲ್ಲೆಲೂಯಾ. ಹೊರಗಡೆ ನೀವು ಅನಾರೋಗ್ಯದಲ್ಲಿ ಇರ್ಬೋದು, ಆದರೆ ನೀವು ಹೇಳಬೇಕು, ನಾನು ರೋಗಿ ಅಲ್ಲ, ನಾನು ಆರೋಗ್ಯವಂತನು. ಹೊರಗಡೆ ನಿಮಗೆ ಬಲಹೀನತೆ ಇರ್ಬೋದು, ಆದರೆ ನೀವು ಬಾಯಿಂದ ಹೇಳಬೇಕು, ನಾನು ಬಲಹೀನನಲ್ಲ, ನಾನು ಪರಿಶುದ್ಧನಾಗಿದ್ದೇನೆ. ಹಲ್ಲೆಲೂಯಾ. ಹೊರಗಡೆ ಬಡತನ ಇರ್ಬೋದು, ಆದರೆ ನೀವು ಹೇಳಬೇಕು, ನಾನು ಬಡವನಲ್ಲ, ನನ್ನ ಬಡತನ ಯೇಸು ಹೊತ್ತುಕೊಂಡಿದ್ದಾನೆ, ನಾನು ಶ್ರೀಮಂತನಾಗಿದ್ದೇನೆ. ಹಲ್ಲೆಲೂಯಾ. ಅಂದರೆ ನಾವು ಆತ್ಮದಲ್ಲಿ ಏನಾಗಿದ್ದೇವೋ ಅದನ್ನೇ ಹಿಡ್ಕೊಳ್ಬೇಕು. ನಾವೇನು ಮಾಡ್ತೀವಿ, ಈಗ ವಾಕ್ಯ ಕೇಳ್ತೀವಲ್ಲ, ಒಂದು ದಿನ ವಾಕ್ಯ ಕೇಳಿ ಏನು ಮಾಡ್ತೀವಿ, ಓಕೆ 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 ಅಂತೇಳಿ ಮತ್ತೆ ನಾಳೆ ಅದೇ ಶಿಫ್ಟ್ ಆಗ್ತೀವಿ. ನಾವು ಏನು ನೋಡ್ತೀವಿ ಅದೇ ನಂಬ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತದೆ ನಿಮಗೆ? ಅಂದರೆ ನಾವು ನಿಜವಾಗಲೂ ಆತ್ಮದಲ್ಲಿ ಏನಾಗಿದ್ದೇವೋ ಅದು ಬಹಳ ಪ್ರಾಮುಖ್ಯವಾಗಿದೆ. ನಾವು ಅದನ್ನು ನಂಬುವುದು ಬಹಳ ಪ್ರಾಮುಖ್ಯ. ಈಗ ಹೊಸ ಕಾರ್ಯಗಳು ನೋಡಬೇಕು. ಹೊಸ ಕಾರ್ಯ ಅಂದರೆ ಏನು? ಆರೋಗ್ಯ. ಯಾರೋ ಅನಾರೋಗ್ಯದಲ್ಲಿದ್ದೀರಿ, ನೀವು ಆರೋಗ್ಯ ಹೊಂದಬೇಕು. ಯಾರೋ ಸಾಲದಲ್ಲಿದ್ದೀರಿ, ನೀವು ಸಾಲ ಹೋಗೋದನ್ನು ನೋಡಬೇಕು. ಯಾರೋ ನಿಮಗೆ ಏನೋ ಸೋಲಿನಲ್ಲಿದ್ದೀರಿ, ಆ ಸೋಲು ಹೋಗಬೇಕು. ಹೌದಾ ಇಲ್ಲ? ಆದರೆ ವಿಷಯ ಏನಂದರೆ, ಆ ಹೊಸ ಕಾರ್ಯ ಆಲ್ರೆಡಿ ನಿಮ್ಮ ಒಳಗಡೆ ಆಗಿದೆ. ಈಗ ನೀವು ಒಂದನ್ನು ನಂಬಬೇಕು, ಪಕ್ಕದಗಳು ಒಂದನ್ನು ನಂಬಬೇಕು. ಮತ್ತೆ ಕೇಳ್ರಿ, ಏನು ನಂಬಬೇಕು? ಈಗ ಒಂದು ಕತೆ ಹೇಳ್ತೀನಿ ಕೇಳ್ರಿ. ನನ್ನ ಕಡೆ ನೋಡ್ರಿ, ಅಲ್ಲಿ ಒಂದು ಹದ್ದು ಇತ್ತು. ಅಲ್ಲಿ ಹದ್ದು ಏನು ಮಾಡ್ತದೆ, ಅದು ಹದ್ದು ಯಾವಾಗಲೂ ಬೆಟ್ಟದ ಮೇಲೆ ವಾಸ ಮಾಡ್ತದೆ. ಈ ಹದ್ದು ಏನು ಮಾಡ್ತದೆ, ಬೆಟ್ಟದ ಮೇಲೆ ತತ್ತಿಗಳಾಗ್ತದೆ, ಮೊಟ್ಟೆ ಇಡ್ತದೆ. ಯಾಕೆ? ಮರಿಗಳಾಗಬೇಕಂತ ಮೊಟ್ಟೆ ಇಡ್ತದೆ. ಒಂದಿನ ಜೋರಾಗಿ ಮಳೆ ಬರ್ತಾ ಇರ್ತದೆ. ಕೇಳ್ತಾ ಇದ್ದೀರಾ? ಜೋರಾಗಿ ಮಳೆ ಬರ್ತಾ ಇರ್ತದೆ. ಜೋರಾಗಿ ಮಳೆ ಬರ್ತಾ ಇರುವಾಗ ಈ ಹದ್ದೇನು ಮಾಡ್ತದೆ, ಈ ತತ್ತಿ ಎಲ್ಲ ಹಾಳಾಗಿ ಹೋಗ್ತದಂತ ಈ ತತ್ತಿ ಒಂದೊಂದು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಾ ಇರ್ತದೆ. ಕೇಳ್ತಾ ಇದ್ದೀರಾ? ಟ್ರಾನ್ಸ್ಫರ್ ಮಾಡ್ತಾ ಇರುವಾಗ ಒಂದು ತತ್ತಿ ಕೆಳಗಡೆ ಬೀಳ್ತದೆ. ಕೆಳಗಡೆ ಬಿದ್ದು ಅದು ಕೋಳಿ ತತ್ತಿ ಒಳಗೆ ಸೇರ್ಕೊಂಡ್ಬಿಡ್ತದೆ. ಈ ಕೋಳಿ ಗೊತ್ತಿಲ್ಲ ಎಷ್ಟು ತತ್ತಿಯವಂತ. ಈ ಕೋಳಿ ಏನು ಮಾಡ್ತದೆ, ಆ ಹದ್ದಿನ ತತ್ತಿ ಕೋಳಿ ತತ್ತಿಯಲ್ಲಿ ಬಂದ ಮೇಲೆ ಈ ಕೋಳಿ ಎಲ್ಲ ತತ್ತಿಗಳಿಗೆ ಕಾವು ಕೊಡ್ತಾ ಇರ್ತದೆ. ಕೇಳ್ತಾ ಇದ್ದೀರಾ? ಎಲ್ಲ ತತ್ತಿಗೆ ಕಾವು ಕೊಡ್ತಾ ಇರುವಾಗ ಇದು ಹದ್ದಿಗೂ ಗೊತ್ತಿಲ್ಲ, ಕೋಳಿಗೂ ಗೊತ್ತಿಲ್ಲ. ಈ ಏನಾಯಿತು, ಈ ಕಾವು ಕೊಟ್ಟ ಮೇಲೆ ಎಲ್ಲ ತತ್ತಿಗಳಿಂದ ಮರಿಗಳು ಹೊರಗೆ ಬರ್ತದೆ. ಎಲ್ಲ ತತ್ತಿಗಳಿಂದ ಕೋಳಿ ಹೊರಗೆ ಬರ್ತದೆ. ಈ ಕೋಳಿ ಹೊರಗೆ ಬರುವಾಗ ಒಂದು ಹದ್ದು ಕೂಡ ಹೊರಗಡೆ ಬರ್ತದೆ. ಈ ತಾಯಿ ಕನ್ಫ್ಯೂಷನ್, ಎಲ್ಲ ನನ್ನ ಮಕ್ಕಳು ಕೆಂಪುಗಾವ, ಈ ಒಂದು ಮಾತ್ರ ಕರ್ರಗದಲ್ಲ. ಹೌದಾ? ಸೊ ಏನಾಗ್ತದೆ, ಈ ತಾಯಿ ಅದಕ್ಕೂ ಸಂರಕ್ಷಣೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತದೆ, ಅದನ್ನು ನೋಡ್ಕೊಳಕ್ಕೆ ಮಾಡ್ತದೆ. ಈ ತಾಯಿ ಗೊತ್ತಿಲ್ಲ, ಬಹುಶಃ ಇದು ಕರ್ರಿಗೆ ಹುಟ್ಟಿರ್ಬೇಕು ಬಿಡ್ರೆ ಅಂತ ಅನ್ಕೊಳ್ತದೆ. ಆಮೇಲೆ ಎಲ್ಲ ಈ ಕೋಳಿಗಳ ಜೊತೆ ಈ ಹದ್ದು ಕೂಡ ಬೆಳೆ ಸ್ಟಾರ್ಟ್ ಮಾಡ್ತದೆ. ಈ ಹದ್ದು ಅನ್ಕೊಳ್ತದೆ, ಈಕಿನೇ ನಮ್ಮ ತಾಯಿ, ಇವರೇ ನಮ್ಮ ಅಣ್ಣ ತಮ್ಮಂದರು. ಹೌದಾ? ಈ ಹದ್ದೇನು ಮಾಡ್ತದೆ, ಆ ಕೋಳಿಗಳ ಜೊತೆ ಬೆಳೆ ಸ್ಟಾರ್ಟ್ ಮಾಡ್ತದೆ. ಕೋಳಿಗಳ ಜೊತೆ ಕಾಳು ತಿಂತಾ ಇರ್ತದೆ. ಕೋಳಿಗಳ ಜೊತೆ ಇಷ್ಟೇ ಎತ್ತರ ಆಡ್ತದೆ. ಅದು ದೊಡ್ಡದಾಗ್ತಾ ಬಂದಾಗ ಇವರೆಲ್ಲ ಸೇರಿ ಆ ಹದ್ದಿಗೆ ಕರ್ಯ ಅಂತಾರೆ. ಹೌದಾ? ನೋಡ್ರಿ, ಎಲ್ಲ ನಾಗ್ತಾರೆ ನೋಡ್ರಿ. ಯಾರೆಲ್ಲ ಕರ್ರಗಿದ್ರಲ್ಲ ನಾವೆಲ್ಲ ಒಂದೇ ಕೆಟಗರಿ. ಹಮ್ ಕಾಲೆ ಹೇ ತೋ ಕ್ಯಾ ಹೇ, ದಿಲ್ವಾಲೆ ಹೇ. ಹಲ್ಲೆಲೂಯಾ. ಚಾಲೆಂಜ್ ಮಾಡ್ತೀವಿ. ಆತ್ಮ, ನಾನು, ನೀನು, ಹರೀಶ್ ಭಟ್ರು, ನಾವೆಲ್ಲರೂ. ಹೌದಿಲ್ಲ? ನಾವು ಬಿಸಿಲಾಗ 1 ತಾಸು ನಿಂತಿರ್ಬೋದು, ನೀವು ಬೆಳ್ಳನವ್ರು 1 ತಾಸು ನಿಂತು ನೋಡ್ರಿ. ಇದು ನಮ್ಮದು ಒರಿಜಿನಲ್ ಕಲರ್ ಅದ. ಅರ್ಥ ಆಯ್ತಾ? ಎಲ್ಲೋ ಸ್ವಲ್ಪ ಕರ್ರನವ್ರು ಸ್ವಲ್ಪ ತಟ್ಕೊಂಡು ಹೇಳ್ರಿ. ಹಮ್ ಕಾಲೆ ಹೇ ತೋ ಕ್ಯಾ ಹೇ, ಹಮ್ ದಿಲ್ವಾಲೆ ಹೇ. ನೀವೆಲ್ಲ ಕೋಳಿಗಳನ್ನ ವಾದ್ದಿದ್ದೀವಿ ಇಲ್ಲಿ. ಆತ್ಮ ಫುಲ್ ಖುಷಿ ಆದ್ರೋಣ. ನಾನು ಒಂದೇ ಕ್ಯಾಟಗರಿ ಆತ್ಮ, ಒಂದೇ ನಾವೆಲ್ಲ. ನನಗೆ ನೋಡ್ರಿ, ಈಗ ಇವರಿಗೆ ಹತ್ತಿಗೆಲ್ಲ ಕರೆ ಅನ್ನಕತ್ತಿತ್ತು. ಈ ಹತ್ತಿಗೆ ಸಾಕಾಯ್ತು. ಅವ ಅಮ್ಮ ಬಲ್ಲತ್ತ, ಅಮ್ಮ
ಈ ಎಲ್ಲರೂ ಕೆಂಪು ಹುಟ್ಟಾರ, ನಾನೇ ಕರ್ರಗೆ ಹುಟ್ಟಿನಿ. ನನಗೆ ಗೊತ್ತಿಲ್ಲೋ ಮಾರಾಯ ನೀನು ಯಾಕೆ ಹಿಂಗೆ ಹುಟ್ಟಿದಿ ಅಂತ ಈ ಅದ್ದ ಅಂತ ಈ ಕೋಳಿ ಅಂತದ. ಇರಲಿ ಬಿಡು, ಅವ್ರಿಗೆ ಅವ್ರಂದ್ರೆ ಏನಾಯ್ತು, ನೀನು ಅವ್ರಿಗಿಂತ ಎತ್ತರ ಇದ್ದು ನೋಡ್ರಿ, ನೀ ಅವ್ರಿಗಿಂತ ಶಕ್ತಿ ಆದ ನೋಡು, ನಿನ್ನ ರೆಕ್ಕಿ ದೊಡ್ಡ ದೊಡ್ಡ ಅವು ನೋಡು. ಹಂಗನೇ ಅವ್ರು ಕೇಳಲಾಗಾರಮ್ಮ, ಅವ್ರು ಎಲ್ಲರೂ ಕೆಂಪುಗಾರಲ್ಲ, ಎಲ್ಲರೂ ಒಂದಾಗ್ಯಾರ, ನನಗೆ ಬೇರೆ ಮಾಡ್ರ. ಸರಿ ಇರಲಿ ಬಿಡು, ಏನಾಗಲ್ಲ ಅಂತ ಆಟ ಆಡ್ತಾ ಇರ್ತದ. ಈ ಹದ್ದು ಬರ್ತಾ 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 ಬೆಳೀತಾ ಹೋಗ್ತದ. ಕೋಳಿ ಎಷ್ಟು ಫೀಟ್ ಹೈಟ್ ಹೋಗ್ತದ? ಒಂದು 10 ಫೀಟ್ ಅಷ್ಟೇ ಮೇಲೆ ಆಡ್ತದ, ಆಮೇಲೆ ಕೆಳಗೆ ಬರ್ತದ. ಕೋಳಿ ಏನು ತಿಂತದ? ಕಾಳುಗಳು ತಿಂತದ. ಆಮೇಲೆ ಇದು ಹದ್ದಿನ ಜೀವನ ಕೋಳಿ ಜೀವನನೇ ಆಗಿಬಿಟ್ಟಿತ್ತು. ಯಾಕಂದರೆ ಇದು ಅವ್ರ ಜೊತೆನೇ ಹುಟ್ಟಿ ಅವ್ರಿಗೆ ನೋಡಿ ಅವ್ರ ಥರನೇ ಜೀವನ ಮಾಡ್ತಾ ಇತ್ತು. ಒಂದು ದಿನ ಈ ಹದ್ದು ನೀರು ಕುಡಿಯೋಕ್ಕೆ ಹೋಗ್ತಾ ಇರ್ತದೆ. ನೀರು ಕುಡಿಯೋಕ್ಕೆ ಹೋಗುವಾಗ ಇನ್ನೂ ಕೆರೆ ದೂರ ಇರ್ತದೆ. ಕೆರೆ ದೂರ ಇದ್ದಾಗ ಇನ್ನೊಂದು ಹದ್ದು ಪಕ್ಕದಲ್ಲಿ ಬಂದು ನಿಂತಿರ್ತದೆ. ಈ ಹದ್ದು ಕೋಳಿ ಮರಿಗಳ ಹಿಂಡು ನೋಡ್ತದೆ. ಅಲ್ಲಿ ನೋಡಿ, ಅರೆ ಕೋಳಿ ಜೊತೆ ಹದ್ದು ಓಡಾಡಕತ್ತದಲ್ಲ, ಅದು ಸೇಮ್ ಅವ್ರ ಥರನೇ ತಿರುಗಾಡಕತ್ತದ, ಅವ್ರ ಥರನೇ ತಿನ್ನಕತ್ತದ. ಈ ಹದ್ದು ಹದ್ದು ಯಾಕೆ ಕೋಳಿ ಜೊತೆ ಐತೆ? ಇದು ನೋಡ್ತದ ಹದ್ದು. ಇವ ಯಾರಿಗೆ ಅನ್ನಕತ್ತಾನಪ್ಪ, ನೀನೇ ಹದ್ದು ಯಾಕೆ ಕೋಳಿ ಜೊತೆ ಐತೆ? ಹುಚ್ಚ, ನಾ ಹದ್ದಲ್ಲೋ ಮಾರಾಯ, ನಾ ಕೋಳಿ ಇದ್ದೀನಿ, ಹುಚ್ಚಿದ್ದೇನೆ. ಇಲ್ಲೋ ನೀ ಹದ್ದಿದ್ದೆ. ಇವತ್ತು ಯಾರು ಬಂದು ಹೇಳಕತ್ತೀವ ನೀನು? ಇವ್ರ ಜೊತೆನೇ ಹುಟ್ಟೀನಿ, ಇವ್ರ ಜೊತೆನೇ ಬೆಳೆದೀನಿ, ಇವ್ರ ಜೊತೆನೇ ಮಲಗೀನಿ, ಇವ್ರ ಜೊತೆನೇ ತಿಂದೀನಿ, ಇವ್ರ ಜೊತೆನೇ ಹಾರಾಡೀನಿ. ಎಷ್ಟು ವರ್ಷ ಇರಲಾರ್ದದು ಇವತ್ತು ಬಂದು ಹೇಳ್ತೇನೋ ಮಾರಾಯನಿ. ಆ ಹದ್ದು ಹೇಳ್ತದೆ, ನೀನು ಕೋಳಿಯಲ್ಲೋ, ನೀನು ಹದ್ದಿದ್ದಿದೆ, ನೀನು 10 ಫೀಟ್ ಹಾರೋದಲ್ಲ, ನೀನು ಆಕಾಶಕ್ಕೆ ಹಾರಬೇಕು. ಕಾಳು ತಿನ್ನೋದಲ್ಲೋ, ನೀನು ನಾನ್ ವೆಜ್ ತಿನ್ಬೇಕು. ಈ ಹದ್ದು ಅಂತದ ಬಂದನಪ್ಪ ಇವ ಒಬ್ಬ ಹುಚ್ಚ. ಈ ಹದ್ದು ಕೇಳಲ್ಲ, ಆದರೂ ತಲೆಗೊಂದು ಹುಳ ಬಿಟ್ಟದ. ಈಗ ಹದ್ದು, ನೀನೇನಲ್ಲ, ಕೋಳಿ ಅಲ್ಲ. ಆಮೇಲೆ ಇದು ನೀರು ಕುಡಿಯೋಕೆ ಹೋಗ್ತದ. ನೀರು ಕುಡಿಯೋಕೆ ಹೋದಾಗ ನೀರು ಕುಡಿಯೋಕ್ಕಿಂತ ಮುಂಚೆ ಮುಖ ನೋಡ್ತದ. ಅವನಂಗೆ ನಾ ಕಾಣಕತ್ತೀನಲ್ಲ, ಮತ್ತೆ ಮುಖ ನೋಡ್ತದ, ಕೋಳಿ ನೋಡ್ತದ. ಇವ್ರು ಅವ್ನು ನಮ್ಮ ಅಮ್ಮನಂಗ ಅದಲ್ಲ, ಇವ್ರು ಹಂಗಾರ, ನಾನು ಹಿಂಗಿದ್ದೀನಿ. ಸೊ ಅದೇನು ಮಾಡ್ತದ, ಮತ್ತೆ ನೋಡ್ತದ, ಏನ ಕೋಳಿನೇ ಅಲ್ಲ. ಅವಾಗ ಅದು ಆಡ್ತದ ಎತ್ತರಕ್ಕೆ. ಎಷ್ಟು ಎತ್ತರಕ್ಕೆ ಆಡ್ತದ ಅಂದರೆ ಫುಲ್ ಮೇಲೆ ಹೋಗ್ತದ. ಯಾವ ಪಕ್ಷಿಗಳು ಹೋಗಲ್ಲ, ಅಷ್ಟು ಎತ್ತರಕ್ಕೆ ಆಗ್ತದ. ಈ ಕೋಳಿ ನೋಡ್ತದ, ಕರ್ಯ ಬಾರೋ 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 ಇದಂತದ. ಮಕ್ಕಳೇ, ನೀವು ನನಗೆ ಕರ್ಯ ಅಂದ್ರೂ ಪರವಾಗಿಲ್ಲ, ನೀವು ಅಲ್ಲೇ ಇರ್ರಿ, ನೀವು ಅಲ್ಲಿರ ಕುಟ್ಟಿದ್ದೀರಿ, ನಾವು ಮ್ಯಾಲಾರ ಕುಟ್ಟಿವಿ. ಮತ್ತು ಆತ್ಮ ಹಿಂಗಂತೇಳಿ ಕೇಳ್ರಿ, ಮತ್ತು ಆತ್ಮ ಹಿಂಗಂತೇಳಿ ಎಲ್ಲರಿಗೆ ನೀವು ಕೆಳಗಿದ್ರೆ ನಾನು ಮ್ಯಾಲಿದ್ರೆ ಅನ್ಬೇಡ, ಸುಮ್ಮ ಅದು ಕತೆ ಹೇಳಾಗತ್ತೀರಿ. ಸರಿ, ನನ್ನ ಕಡೆ ನೋಡ್ರಿ. ಈಗ ಈ ಕೋಳಿ ಅಂತದ, ಬಾರೋ ಬಾರೋ ಇದಂಥದ್ದು ಇಲ್ಲ. ಬಾಯ್ 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 ಬಾಯ್, ನನ್ನ ಜೀವನನೇ ಬೇರೆ ಅದ. ನಾನು ಎತ್ತರ ಕಾರಬೇಕು, ನನ್ನ ಮನೆ ಬೇರೆ ಇದೆ, ನನ್ನ ಊಟ ಬೇರೆ ಇದೆ, ನನಗೆ ಗೊತ್ತಾಗಲಿಲ್ಲ, ನಾನು ನಿಮ್ಮ ಜೊತೆಗಿದ್ದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಈಗ ಅದ್ದಾಗಿತ್ತ ಏನು ಕೋಳಿ ಆಗಿತ್ತ? ಈಗ ಈ ಎಲ್ಲ ಕೋಳಿಗಳು ಬಂದು ಕೇಳ್ತದೆ. ಈಗ ಅದೇನು ಮಾಡ್ತದೆ, ಇವ್ರ ಜೊತೆ ನಾನು ಇದ್ದೀನಲ್ಲ, ಸ್ವಲ್ಪ ಇವ್ರ ಜೊತೆ ನಾವು ಇದ್ದು ಸೆಂಟಿಮೆಂಟ್ ಇರ್ತದಲ್ಲ ಒಳಗಡೆ, ಸ್ವಲ್ಪ ಅವಾಗ ಅದು ಕೆಳಗೆ ಬರ್ತದೆ. ಕೆಳಗೆ ಬಂದು ಆ ಕೋಳಿಗೆ ಹೇಳ್ತದೆ, ಮ್ಯಾಲೆ ನೋಡಬೇಕು, ಮ್ಯಾಲೆ ಎತ್ತರ ಕಾರಿದ್ರೆ ಲೋಕ ಸುಂದರ ಕಾಣ್ತದ. ಹಂಗೆ ಮಾಡಬೇಡು, ಸ್ವಲ್ಪ ಮ್ಯಾಲೊಯ್ಯೋ. ಈಗ ಕರೆ ಅನ್ನೋ ಕೋಳಿಗಳು ಅಣ್ಣ ಅಂತದ. ಹಂಗೆ ಮಾಡಬೇಡು. ಹಂಗೆ ನೋಡ್ರಿ, ಎಲ್ಲರೂ ಹಂಗೆ ಮಾಡ್ತಾರೆ. ನಮಗಿಂದು ಬೇರೆನೇ ಮಾತಾಡೋದು ಏನೇನು ಫಾಯ್ದೆ ಐತಲ್ಲ. ಅಣ್ಣನವ್ರಿಗೆ ಯಾರಿಗೆ ಒಂದು 100 ರೂಪಾಯಿ ಬೇಕಿರ್ತಂತ ಹೇಳ್ರಿ, ಏನ್ರಿ ಆರಾಮಿದ್ರಿ ಅಣ್ಣ ಅಂತಾರೆ. ಅದಕ್ಕಿಂತ ಮುಂಚೆ ಏನ್ಲೇ ಹೆಂಗಿದಿಲ್ಲ ಅಂತಾರೆ. ಏನಾದ್ರು ಕೆಲಸ ಐತಂದ್ರೆ ಅಣ್ಣ ಅಂತ ಬರ್ತಾರೆ. ಹೌದಾ? ಅವ್ರು ಅಣ್ಣ ಅಂತ ಬಂದಾಗೆ ನಾವು ಅನ್ಕೋಬೇಕು ಇವ್ರು ಏನೋ ಬೆಣ್ಣೆ ಹಚ್ಚಕತ್ತಾರ. ಹಾಲೆಲೂಯಾ ಹಾಲೆಲೂಯಾ, ಬೋಲೋ ಯೇಸು ಮಸೀಹ್ಗೆ. ಇಲ್ಲಿ ಯಾರೋ ಒಬ್ಬರು ಇದ್ದೀರಿ, ನಿಮಗೆ ಸ್ಕಿನ್ ಪ್ರಾಬ್ಲಮ್ ಇದೆ, ದೇವರು ಮುಟ್ತಾ ಇದ್ದಾನೆ. ಓಕೆ, ನನ್ನ ಕಡೆ ನೋಡ್ರಿ. ಆಯ್ತು, ಏನಾಗ್ತದೆ, ಇವನು ಅಣ್ಣ ಅಂತಾನೆ, ಅಣ್ಣ ಸ್ವಲ್ಪ ನನಗೆ ಮ್ಯಾಲೆ ಕರ್ಕೊಂಡು ಹೋಗೋ.
ಈ ಕೋಳಿಗೆ ಏನು ಮಾಡ್ತದ, ಈ ಮಕ್ಕಳು ನನಗೆ ಸದಸ್ಯರಲ್ಲ, ಇವ್ರಿಗೆ ಎತ್ಕೊಂಡು ಹೋಗ್ತದೆ ಕೋಳಿ. ಈ ಹತ್ತಿ ಎತ್ಕೊಂಡು ಹೋಗಿ ಮ್ಯಾಲೆ ಒಯ್ತದ, ಮ್ಯಾಲೆ ಒಯ್ದು ಬಿಡ್ತದ. ಮಾಡಬೇಡಪ್ಪ ಮತ್ತೆ ಎತ್ಕೊಳ್ತದ, ಮತ್ತೆ ಎತ್ಕೊಂಡು ಹಿಂಗೆ ಆಟ ಆಡ್ಸದ. ಇನ್ನು ಮುಂದೆ ನಿಮ್ಮ ಜಿಂದಾಗಿದ್ದಾಗ ಯಾರಿಗೂ ಕರ್ರಿ ಅನ್ನಬಾರ್ದು ನೀವು. ಇವತ್ತು ನಿಮಗೂ ಹೇಳ್ತೀನಿ, ಯಾರನ್ನ ಕರ್ರನವ್ರಿಗೆ ನೋಡಿ ಕರ್ರಿ ಅಂದರೆ ನೀವು ಮ್ಯಾಲಿಂದ ಬಿಡ್ತೀವಿ ನೋಡ್ರಿ ನಾವು. ಓಕೆ, ಈಗೇನಾಯಿತು, ಈಗ ಅದ್ದನ ಜೀವನನೇ ಬೇರೆ. ಈ ಅದ್ದು ಯೋಚನೆ ಮಾಡ್ತಾ ಇತ್ತು, ಅರೆ ಎಷ್ಟು ವರ್ಷ ಎಂಥ ಜೀವನ ಮಾಡಿದೆ, ನಾನು ಹದ್ದಾಗಿದ್ದೆ, ಕೆಳಗಡೆ ಇದ್ದೆ, ಹದ್ದಾಗಿದ್ದೆ, ಕಾಲು ತಿಂದೆ, ಹದ್ದಾಗಿದ್ದೆ, 10 ಫೀಟ್ ಮಾತ್ರ ಆಡ್ದೆ, ಹದ್ದಾಗಿದ್ದೆ, ನನ್ನ ಜೀವನನೇ ಕೆಳಗೆ ಜೀವನ ಮಾಡಿದೆ. ಅದರ ಮೇಲೆ ಜೀವನ ಎಷ್ಟು ಭಾರಿ ಇದೆ. ಕೆತ್ತರಕ್ಕೆ ಹೋಗ್ತಾ ಇದ್ದೇವೆ, ಬೆಟ್ಟದಲ್ಲಿ ವಾಸ ಮಾಡ್ತಾ ಇದ್ದೇನೆ, ನನ್ನ ದೃಷ್ಟಿ ಎಷ್ಟೋ ಶಾರ್ಪ್ ಇದೆ, ಕಿಲೋಮೀಟರ್ಗಳವರೆಗೆ ನಾನು ನೋಡ್ತಾ ಇದ್ದೇನೆ. ಈಗ ಇದರ ಊಟ ಬೇರೆ, ಇದರ ಆಟ ಬೇರೆ, ಇದರ ಮನೆ ಬೇರೆ, ಇದರ ಜೀವನನೇ ಬೇರೆ. ಈಗ ನನ್ನ ಪ್ರಶ್ನೆ, ಈ ಅದ್ದು ಯಾಕೆ ಅದ್ದಿನ ಜೀವನ ಬದಲಾಯಿಸ್ಕೊಂಡಿತ್ತು? ಅದ್ದಿನ ಜೀವನ ಯಾಕೆ ಬದಲಾಯಿತು ಹೇಳ್ರಿ? ಯಾಕೆ ಬದಲಾಯಿತು? ಕಾರಣ ಏನು? ಕಾರಣ ಏನು? ಜೋರಾಗಿ ಹೇಳ್ರಿ, ಕಾರಣ ಏನು? ಸತ್ಯ ಗೊತ್ತಾಯ್ತು. ಏನು ಸತ್ಯ ಗೊತ್ತಾಯ್ತು? ಯಾರೋ ಒಂದು ಹುಳ ಬಿಟ್ಟರು. ಆ ಹುಳ ಅಷ್ಟೇ ಅಲ್ಲ, ಈಗ ಯಾರು ಹುಳ ಬಿಟ್ಟರು ನಂಬಲ್ಲ ಜನ, ಫಸ್ಟ್ ನಾವು ನೋಡಿದ ಮೇಲೆ ನಂಬ್ತಾರೆ ಅವರು, ಹೌದಾ ಇಲ್ಲ? ಸೊ ಈ ಅಧ್ಯಯನ ಮಾಡಿತ್ತು, ಆ ನೀರಲ್ಲಿ ತನ್ನ ಮುಖ ನೋಡಿತು. ಯಾವಾಗ ಮುಖ ನೋಡಿತು ಅದನ್ನು ನಂಬಕ್ಕೆ ಸ್ಟಾರ್ಟ್ ಆಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಂತೆ ಬೈಬಲ್ ಹೇಳ್ತದೆ, ದೇವರ ವಾಕ್ಯ ಕನ್ನಡಿಯಾಗಿದೆ. ಈ ದೇವರ ವಾಕ್ಯ ನಾವು ಸುಮ್ಮನೆ ನೋಡಬಾರ್ದು. ದೇವರ ವಾಕ್ಯ ಇದು ನನ್ನ ಬಗ್ಗೆ ಮಾತಾಡ್ತಾ ಇದೆ. ನೀನು ಜೀವನದಲ್ಲಿ ಏನು ಅನುಭವಿಸ್ತಾ ಇದ್ದೀಯಲ್ಲ ಅದು ಸತ್ಯ ಅಲ್ಲ. ಅದು ರೋಗ ಇರ್ಬೋದು, ಬಡತನ ಇರ್ಬೋದು, ಸಾಲ ಇರ್ಬೋದು, ಆ ಜೀವನ ಶೈಲಿ ಇರ್ಬೋದು, ಆದರೆ ನೀನು ಅದನ್ನು ನಂಬಬಾರದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಯಾವುದನ್ನು ನಂಬಬೇಕು? ನಿಜವಾಗ್ಲೂ ನೀನು ಏನಾಗಿದ್ದೀಯೋ ಅದನ್ನು ನಂಬಬೇಕು. ಹಲ್ಲೆಲೂಯಾ. ಬೆಳೆದ ನಂಬೇಕಂದ್ರೆ ಏನು ಮಾಡಬೇಕು? ಈ ಬೈಬಲ್ ಸುಮ್ಮನೆ ಓದಬೇಡ. ಈ ಬೈಬಲ್ ಸುಮ್ಮನೆ ಒಂದು ಪುಸ್ತಕ ಅಲ್ಲ, ಈ ಬೈಬಲ್ ಜೀವನ ಬದಲಾಯಿಸುವ ಪುಸ್ತಕವಾಗಿದೆ. ಹಲ್ಲೆಲೂಯಾ. ಯಾರೇ ಈ ಬೈಬಲ್ ಗಂಭೀರವಾಗಿ ತೆಗೆದುಕೊಳ್ತಾರೋ ಅವರ ಜೀವನ ಇದ್ದ ಹಾಗೆ ಇರುವುದಿಲ್ಲ. ಈ ಬೈಬಲ್ ಅನ್ನುವಂಥದ್ದು ನಿನ್ನ ನನ್ನ ಜೀವನ ಬದಲಾಯಿಸುವ ಶಕ್ತಿ ಇದೆ. ನಿಜವಾಗ್ಲೂ ನೀನು ಯಾರಾಗಿದ್ದೀಯಾ ಅಂತ ಈ ಬೈಬಲ್ ಹೇಳ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಆಗಲ್ಲ, ಯಾರ್ದಾರ ಮೂಗು ದೊಡ್ಡದಿದ್ದಾರೆ, ಮೂಗು ಕಾಣ್ತಾವ ನೋಡ್ರಿ. ಮೂಗು ಬಿಟ್ಟರೆ ಏನು ಕಾಣಲ್ಲ, ಹೌದಿಲ್ಲ? ಓಕೆ. ನಿಮ್ಮ ಮುಖ ನೀವು ನೋಡ್ಕೊಂಡ್ರಿ ಕಾಣ್ತದ? ಕಾಣಲ್ಲ. ನಿಮ್ಮ ಮುಖ ಎಲ್ಲಿ ಕಾಣ್ತದ? ಕನ್ನಡಿ ಒಳಗೆ. ಓಕೆನಾ? ಈಗ ನಾನೊಂದು ಪ್ರಶ್ನೆ, ಕನ್ನಡಿದಾಗ ನೋಡೋ ಮುಖ ನೀವೇ ಆದಂತ ಏನು ಗ್ಯಾರಂಟಿ? ಕನ್ನಡಿದಾಗ ಮುಖ ನೋಡ್ತೀರಿ, ಆ ಮುಖ ನೀವೇ ಇದ್ರಂತ ಏನು ಗ್ಯಾರಂಟಿ? ಹೇಳ್ರಿ. ಫಸ್ಟು ನಮ್ಮ ಮುಖ ನಾವು ನೋಡೋಕ್ಕಾಗಲ್ಲ. ಎರಡನೇದು, ಕನ್ನಡದಾಗ ನೋಡೋ ಮುಖ ನಾವೇ ಇದ್ದೀವಿ ಅಂತ ಹೆಂಗೆ ಗೊತ್ತು? ಈಗ ಸಣ್ಣ ಮಕ್ಕಳು ಫಸ್ಟ್ ಟೈಮ್ ಕನ್ನಡಿ, ಅವ್ರಿಗೆ ಕನ್ನಡಿ ಮುಂದಾಕಿರೆ ಅವ್ರು ಆಟ ಆಡ್ತಾರದು, ಅದು ನಾನಂತ ನಂಬಲ್ಲ ಅವರು. ಹೌದಾ ಇಲ್ಲ? ಹೌದಾ ಇಲ್ಲ? ಒಂದು ಕೋತಿ ಮುಂದೆ ಹಾಕ್ರಿ, ಆ ಕೋತಿ ಮುಂದೆ ಹಾಕಿದ್ರೆ ಪುಸ್ ಪುಸ್ ಮಾಡ್ತದೆ, ಅದು ಇನ್ನೊಂದು ಕೋತಿನೇ ತಿಳಿತದ. ಬಟ್ ನಾವು ಮಾತ್ರ ಕನ್ನಡದಾಗ ನಾನೇ ಇದ್ದಂತೀವಿ. ಹೆಂಗ? ಯಾಕಂದರೆ ನಾವು ಸಣ್ಣವರಿದ್ದಾಗ ಕನ್ನಡಿ ನೋಡಿ ಆಟ ಆಡ್ತಿದ್ದೀವಿ. ನಾನಂತ ನಂಬ್ತಾ ಇರಲಿಲ್ಲ. ನಾವು ಕನ್ನಡಿ ನೋಡಿ ನೋಡಿ ನಮ್ಮ ಮೈಂಡಿಗೆ ಟ್ರೈನ್ ಮಾಡ್ತೀವಿ, ಇದರಲ್ಲಿರೋದು ನಾನೇ. ಹೇಳ್ರಿ, ಇದರಲ್ಲಿರೋದು ನಾವು ಅದು ನೋಡ್ತಾ 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 ನಾವು ನಂಬ್ತಾ ಹೋಗ್ತೀವಿ, ಇದು ನಾನೇ, ಇದು ನಾನೇ, ಇದು ನಾನೇ. ಈಗೇನಾಯಿತು? ಸೀದಾ ಕನ್ನಡಿ ಮುಂದೆ ನೋಡ್ತಾನೆ, ಚಕ ಚಕ್
ಆ ಕನ್ನಡಿ ಹೇಳ್ತದ, ಏ ನಿನ್ನ ಕೂದಲು ಸರಿ ಇಲ್ಲ, ಸರಿ ಮಾಡಿಕೊಂಡೆ. ಏ ನಿನ್ನ ಕಣ್ಣು ಸರಿ ಇಲ್ಲ, ಸರಿ ಮಾಡಿಕೊಂಡೆ. ಏ ನಿನ್ನ ಮೂಗು ಸರಿ ಇಲ್ಲ, ಸರಿ ಮಾಡಿಕೊಂಡೆ. ಹೌದಾ? ಹಲ್ಲೆಲೂಯ, ಬೋಲೋ ಯೇಸು ಮಸೀಹ್ಗೆ. ಅಂದರೆ ಇಷ್ಟು ವರ್ಷಗಳಿಂದ ನಾವೇನು ಮಾಡ್ತೀವಿ, ಕನ್ನಡಿ ನೋಡ್ತಾ ನೋಡ್ತಾ ನಮ್ಮ ಮೈಂಡನ್ನು ಟ್ರೈನ್ ಮಾಡ್ತೀವಿ. ಏನಂತ ಟ್ರೈನ್ ಮಾಡ್ತೀವಿ, ಈ ಕನ್ನಡಿ ಏನು ತೋರಿಸ್ತಾ ಇದೆಯಲ್ಲ ಅದೇ ಕರೆಕ್ಟು. ಕನ್ನಡಿ ಕೂದಲು ಸರಿ ಇಲ್ಲಂದರೆ ನಾವು ಕೂದಲು ಸರಿ ಮಾಡ್ತೀವಿ. ಕನ್ನಡಿ ಕಣ್ಣು ಸರಿ ಇಲ್ಲಂದರೆ ಕಣ್ಣು ಸರಿ ಮಾಡ್ತೀವಿ. ಕನ್ನಡಿ ಮೂಗು ಸರಿ ಇಲ್ಲಂದರೆ ಮೂಗು ಸರಿ ಮಾಡ್ತೀವಿ. ಏನು ಮಾಡ್ತೀವಿ, ಕನ್ನಡಿ ನೋಡಿ ನೋಡಿ. ಇವತ್ತು ಯಾರನ್ನ ಬೆಳ್ಳಗಾರಲ್ಲ ಅವ್ರು ಕನ್ನಡಿ ಜಾಸ್ತಿ ನೋಡ್ಯಾರ. ಹೌದಿಲ್ಲ? ಕೆಲವು ಮಂದಿ ಕೆಲವು ಮಂದಿ ನೋಡಿ ಹೆಣ್ಮಕ್ಳಿಗೆ ಬಾ ಅಂದರೆ 1 ತಾಸು ಬರಲ್ಲ ಅವ್ರು ಕನ್ನಡಿ ಮುಂದೆ ನಿಂತರೆ. ಹೌದಿಲ್ಲ ಆತ್ಮ? ಅದಕ್ಕೆ ನಾವು ಹಿಂಗೆ ಎದೆ ತಟ್ಟಿ ಹೇಳ್ತೀವಿ. ಈ ಬೆಳ್ಳನವ್ರು ನೋಡಿ ಬರೀ ಕನ್ನಡಿ ಮುಂದೆ ಟೈಮ್ ಕೊಟ್ರ, ನಾವೆಲ್ಲಿ ಟೈಮ್ ಕೊಡಕತ್ತೀವಿ ಆತ್ಮ? ನೀವು ಮತ್ತು ಪಾಸ್ಟ್ರ್ ಬಂದು ಎಂಥ ವಾಕ್ಯ ಹೇಳಕತ್ತಾರಪ್ಪ. ಇವತ್ತು ಬೆಳ್ಳನವ್ರಿಗೆಲ್ಲ ಬೈಯಕತ್ತಾರ, ಕರ್ರನವ್ರಿಗೆಲ್ಲ ಮೇಲೆ ಹತ್ತಕತ್ತಾರ. ಯಾಕಂದ್ರೆ ಪಾಸ್ಟ್ರು ಕರ್ರಗಣ. ನಾವು ಬೆಳ್ಳನವ್ರಿಗೆ ಬಿಡ್ತೀವಿ, ನಮಗೂ ಭಾಳ ಮಂದಿ ಕರೆ ಅಂತಾರೆ. ಅದಕ್ಕೆ ಈಗೆಲ್ಲ ಫೈದಾ ಇವಾಗ ಹೊಡೆಸಕತ್ತೀವಿ. ಮೈಕ್ ಸಿಕ್ಕದ್ರೆ ಫೈದಾನೇ ಹೊಡೆಸ್ತೀವಿ ನಾವು. ಹಲ್ಲೆಲೂಯ, ಹಲ್ಲೆಲೂಯ. ಯಾಕಂದ್ರೆ ನಿಮ್ಮ ಪಾಸ್ಟ್ರ್ ನಾವೆಲ್ಲ ಒಂದೇ ಕ್ಯಾಟಗರಿ ಇದ್ದೀವಿ. ಅಪ್ಪ 2 ಮಕ್ಳು ಎಷ್ಟು ನಾಕತ್ತಾರಪ್ಪ ಬೆಳ್ಳಗಿದ್ದೀವಿ ಅಂತ. ನಡ್ಕೊಂಡು ನೋಡ್ರಿ, ನೀವೇನು ಬೆಳ್ಳಗಿದ್ದೀರಿ, ನೀವೆಲ್ಲ ಕನ್ನಡಿ ಬೆಳ್ಳಗೆ ಮಾಡೋದು ನಿಮಗೆ. ಹಲ್ಲೆಲೂಯ, ಹಲ್ಲೆಲೂಯ. ಏನಾಯಿತು, ಕನ್ನಡಿ ಮುಂದೆ ನಾವು ನಿಂತ್ಕೊಂಡು ನಿಜವಾಗ್ಲೂ ನಾವು ಸುಂದರ ಆದ್ವಿ. ಹೌದು, ಆದರೆ ಬೈಬಲ್ ಹೇಳ್ತದೆ ಇದು ನಮ್ಮ ಆತ್ಮೀಕ ಕನ್ನಡಿ. ನಮ್ಮ ಆತ್ಮಿಕ ಕನ್ನಡಿ, ಭೌತಿಕವಾದ ಕನ್ನಡಿಯ ಮುಂದೆ ನಿಂತುಕೊಂಡು ನಮ್ಮ ಮುಖ ಸುಂದರವಾಗುವುದಾದರೆ ಈ ಬೈಬಲೊಂದಿಗೆ ನಮ್ಮ ಸಮಯ ಕಳೆಯುವಾಗ ನಮ್ಮ ಜೀವನ ಸುಂದರವಾಗ್ತದೆ. ಹಲ್ಲೆಲೂಯ, ಹಲ್ಲೆಲೂಯ, ಬೋಲೋ ಯೇಸು ಮಸೀಹ್ಗೆ. ನಮ್ಮ ಜೀವನ ಸುಂದರ ಆಗಬೇಕಂದ್ರೆ ಅಲ್ಲಿ ಅವ್ರ ಹತ್ರ ಓಡ್ತೀನಿ ಇವ್ರ ಹತ್ರ ಓಡ್ತೀನಿ ಅಲ್ಲ, ಬೈಬಲ್ ಜೊತೆ ಕೂತ್ಕೋ, ಬೈಬಲ್ ಜೊತೆ ಕೂತ್ಕೋ. ಈ ಬೈಬಲೇ ಸಾಗಿಲ್ಲ ಹೇಳ್ರಿ, ಬೈಬಲ್ ಹಿಡ್ದೇಳ್ರಿ, ಈ ಬೈಬಲ್ ಸಾಕು. ಜೋರಾಗಿ ಹೇಳ್ರಿ, ನಾನು ಇಷ್ಟು ಜೋರಾಗಿ ಹೇಳ್ತೀನಿ, ಈ ಬೈಬಲ್ ಸಾಕೆ. ಜೋರಾಗಿ ಹೇಳ್ರಿ, ಬೈಬಲ್ ಸಾಕು. ಈ ದೇವರ ವಾಕ್ಯ ನನ್ನ ಜೀವಿತವನ್ನು ಬದಲಾಯಿಸ್ತದೆ. ಹಲ್ಲೆಲೂಯ. ಕನ್ನಡಿ ನೋಡೋದು ನಂಬುತ್ತಾರ, ಬೈಬಲ್ ನೋಡೋದು ನಂಬಲ್ಲ. ಹಲ್ಲೆಲೂಯ. ಮುಂಜಾನೆ ಎದ್ದು ಕನ್ನಡಿ ನೋಡ್ತೀವಿ, ಕನ್ನಡಿ ಹೇಳ್ತದೆ ನಿಂದು ಕೂದಲು ಸರಿ ಇಲ್ಲ ಮಾಡ್ಕೊತೀವಿ, ಕಣ್ಣು ಸರಿ ಇಲ್ಲ ಮಾಡ್ಕೊಳ್ತೀವಿ, ಮೂಗು ಸರಿ ಇಲ್ಲ ಮಾಡ್ಕೊಳ್ತೀವಿ, ಇಲ್ಲಿ ಪೌಡ್ರ್ ಕಡಿಮೆ ಅದ ಹಚ್ಕೊತೀವಿ, ಲಿಪ್ಸ್ಟಿಕ್ ಇಲ್ಲಿ ಜಾಸ್ತಿ ಅದ ತೆಗಿತೀವಿ, ಎಲ್ಲ ಸರಿ ಮಾಡ್ಕೊತೀವಿ. ಬೈಬಲ್ ಹೆಂಗೆ ಗೊತ್ತೀವಿ? ಇದು ಆತ್ಮನ ಬಗ್ಗೆ ಮಾತಾಡಕತ್ತದ, ಇದು ಯಾರಿದಾರ ರೂಬನ ಬಗ್ಗೆ ಮಾತಾಡಕತ್ತದ, ಇದು ಮಹಿಮಾ ಬಗ್ಗೆ ಮಾತಾಡಕತ್ತದ. ನಿನ್ನ ಬಗ್ಗೆ ಏನು ಮಾತಾಡಕತ್ತದ? ನನ್ನ ಬಗ್ಗೆ ಏನಿಲ್ಲ, ಎಲ್ಲ ಸರಿ ಅದು. ಹಿಂಗೆ ಹೇಳಿನೇ ನಮ್ಮ ಜೀವನ ಹಿಂಗಾಗ್ಯದ. ಹೌದಾ? ಇದು ನಾವೇನು ಮಾಡಬೇಕು, ಈ ಬೈಬಲ್ ನನ್ನ ಬಗ್ಗೆ ಮಾತಾಡ್ತದ. ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲ ಹೇಳ್ರಿ, ಈ ಬೈಬಲ್ ನನ್ನ ಬಗ್ಗೆ ಮಾತಾಡ್ತದ. ಹಲ್ಲೆಲೂಯ. ಸ್ವಲ್ಪ ಮುಂದೆ ಹೋಗೋಣ, ನನ್ನ ಕಡೆ ನೋಡ್ರಿ. ಬೈಬಲ್ ಹೇಳ್ತದೆ, ಟೈಮ್ ಅದಲ್ಲ. ಬೈಬಲ್ ಹೇಳ್ತದೆ, ಪ್ಲೀಸ್ ನನ್ನ ಕಡೆ ನೋಡ್ರಿ. ಈ ಬೈಬಲ್ ಇದಕ್ಕೆ ನಾವು ಲೋಗೋಸ್ ಅಂತೀವಿ. ಏನಂತೀವಿ? ಲೋಗೋಸ್. ಎಲ್ಲ ಗಟ್ಟಿ, ಲೋಗೋಸ್ ಅಂದರೆ, ಲೋಗೋಸ್ ಅಂದರೆ ಬರೆಯಲ್ಪಟ್ಟ ದೇವರ ವಾಕ್ಯ. ಹೇಳ್ರಿ, ಬರೆಯಲ್ಪಟ್ಟ ದೇವರ ವಾಕ್ಯ. ಬರ್ಕೊಳ್ಬೇಕಾದ್ರೆ ಬರ್ಕೊಳ್ರಿ, ಬರ್ಕೊಳ್ಳೋರು ಇಲ್ಲಾಂದರೆ ಕೇಳ್ರಿ, ಸುಮ್ಮನೆ ಕೇಳ್ರಿ, ಇಲ್ಲಿ ಮರೀರಿ, ಆಮೇಲೆ ಹೋಗ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ಕರ್ರಗಿದ್ದವ್ರಿಗೆ ಬೆಳ್ಳಗೆ ಮಾಡೋಕೆ ನಾವು ಬಂದಿಲ್ಲ. ಆದರೆ ಜೀವನ ಬದಲಾಯಿಸೋಕ್ಕೆ ದೇವ್ರ ವಾಕ್ಯ ಮಾತಾಡ್ತಾ ಇದೆ. ಮುಖ ಬದಲಾಯಿಸೋಕ್ಕಲ್ಲ, ಏನು ಬದಲಾಯಿಸೋಕ್ಕೆ? ಜೀವನ ಬದಲಾಯಿಸೋಕ್ಕೆ. ಓಕೆ, ನನ್ನ ಕಡೆ ನೋಡಿ ಎಲ್ಲರೂ ಬರ್ದವ್ರು ನನ್ನ ಕಡೆ ನೋಡ್ರಿ. ಲೋಗೋಸ್ ಅಂದರೆ ಬರೆಯಲ್ಪಟ್ಟಂಥ ದೇವರ ವಾಕ್ಯ.
ಒಂದು ವಾಕ್ಯ ಓದೋಣ. ಮತ್ತೇನು ಬರೆದ ಸುವಾರ್ತೆ 4ನೇ ಅಧ್ಯಾಯ ವಚನ 4. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದಿದೆ ಅಂದನು. ಹಲ್ಲೆಲೂಯಾ. ನನ್ನ ಕಡೆ ನೋಡ್ರಿ, ಇಲ್ಲಿ ಹೇಳ್ತದೆ ವಾಕ್ಯ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ. ಇಲ್ಲ ನೋಡ್ರಿ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಯಿಂದ ಹೊರಡುವ ಪ್ರತಿ ಮಾತಿನಿಂದ ಬದುಕುವನು. ಎಲ್ಲ ನನ್ನ ಕಡೆ ಪ್ಲೀಸ್ ಈ ಕಡೆ ನೋಡ್ರಿ. ನೋಡ್ತಾ ಇದ್ದೀರಾ? ಓಕೆ, ಈಗ ಬೈಬಲ್ ಒಂದು ಕನ್ನಡಿನ, ಹೌದಾ? ಇದೆ, ಯಾಕೊಬ್ಬ 1:23 ಯಾರು ತಿರುಗಿಸ್ಬೇಡ್ರಿ, ಅಲ್ಲಿದೆ. ನನ್ನ ಕಡೆ ನೋಡ್ರಿ. ಈಗ ಬೈಬಲ್ ಅಂದರೆ ಬರೆಯಲ್ಪಟ್ಟಂಥ ದೇವರ ವಾಕ್ಯ, ಹೌದಾ? ಇಲ್ಲಿ ಯೇಸು ಹೇಳ್ತಾನೆ, ಮನುಷ್ಯನು ಬದುಕಬೇಕಾದರೆ ಅಂದರೆ ಯೇಸು ಹೇಳುವಂಥ ಬದುಕು ಯಾವುದು? ಯೇಸುವಿನ ಬಾಯಿಯಿಂದ ಬರುವಂಥ ಬದುಕು ಸಮೃದ್ಧಿಯ ಜೀವನ. ಯೇಸು ಹೇಳ್ತಾನೆ, ನಿಜವಾಗ್ಲೂ ಒಂದು ಮನುಷ್ಯ ಒಳ್ಳೆಯ ಬದುಕನ್ನು ಆತನು ಜೀವಿಸಬೇಕಾದರೆ, ನಿಜವಾಗ್ಲೂ ಒಬ್ಬ ವ್ಯಕ್ತಿ ಆರೋಗ್ಯವಾದ ಜೀವನ ಮಾಡಬೇಕಾದರೆ, ನಿಜವಾಗ್ಲೂ ಒಬ್ಬ ವ್ಯಕ್ತಿ ಬಡತನದಿಂದ ಹೊರಗಡೆ ಬಂದು ಶ್ರೀಮಂತ ಜೀವನ ಮಾಡಬೇಕಾದರೆ, ನಿಜವಾಗ್ಲೂ ಒಬ್ಬ ವ್ಯಕ್ತಿ ತನ್ನ ಜೀವನ ಜಯದ ಜೀವನ ಮಾಡಿಕೊಳ್ಳಬೇಕಾದರೆ ಅವನು ದೇವರ ಬಾಯಿಂದ ಹೊರಡುವಂಥ ಮಾತಿನಿಂದ ಮಾತ್ರ ಅಂತ ಜೀವನ ನೋಡಕ್ಕೆ ಆಗ್ತದೆ. ಯೇಸು ಹೇಳ ಬದುಕು ರೋಗದ ಬದುಕಲ್ಲಪ್ಪ. ಯೇಸು ಹೇಳ ಬದುಕು ಸೋಲಿನ ಬದುಕಲ್ಲ. ಯೇಸು ಹೇಳ ಬದುಕು ಕಷ್ಟಗಳ ಬದುಕಲ್ಲ. ಅದು ರೊಟ್ಟಿ ತಿಂದರೆ ಆಗ್ತದೆ. ಅದು ರೊಟ್ಟಿ ತಿನ್ನೋರಿಗೆಲ್ಲ ಕಷ್ಟ ಅದ. ಬರ್ತಾರ ಚಪಾತಿ ತಿಂತೀವ್ರಿ, ಚಪಾತಿ ತಿನ್ನೋರಿಗೆ ಅದು ಹೋಯಪ್ಪ, ಎಲ್ಲರ ಮನೆ ದೋಸೆ ತೂತದ ಅಂತಾರಲ್ಲ, ಇಡ್ಲಿನೂ ತೂತದ. ಹಲ್ಲೆಲೂಯ. ನಾ ಚಪಾತಿ ತಿನ್ನಲ್ಲ, ದೋಸೆ ತಿನ್ನಲ್ಲ, ಬದರ ರೊಟ್ಟಿನೂ ತಿನ್ನಲ್ಲ. ಗೋವಾದವರು ಬರೋ ರೈಸ್ ತಿಂತಾರ. ಆ ಬದುಕು, ಅದು ತಿನ್ನೋ ಬದುಕೆಲ್ಲ ಕಷ್ಟ ಇದೆ. ಆದರೆ ಯೇಸು ಹೇಳ್ತಾನೆ, ಇನ್ನೊಂದು ಬದುಕಿದೆ. ಈ ಬದುಕು ತಿನ್ನೋದು ಏನಂದ್ರೆ, ಈ ಬದುಕನ್ನು ಜೀವಿಸಬೇಕಾದ್ರೆ ಯೇಸು ಅಲ್ಲಿ ಹೇಳ್ತಾನೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಯಿಂದ ಓಡುವಂತ ಮಾತಿನಿಂದ ಬದುಕುವನು. ಇದು ಅಂದ್ರೆ ಏನು ಕೇಳ್ರಿ, ನನ್ನ ಕಡೆ ನೋಡ್ರಿ. ಇಲ್ಲಿ ಏನು ಹೇಳ್ತದಂದ್ರೆ, ಮನುಷ್ಯನು ದೇವರ ಬಾಯಿಂದ ಓಡುವಂಥ ಮಾತು ಅಂದರೆ ಅದಕ್ಕೆ ರೇಮ ಅಂತಾರೆ. ಏನಂತಾರೆ? ರೇಮ. ಎಲ್ಲಲ್ರಿ ರೇಮ? ಇಲ್ಲಿ ಯಾರನ್ನ ರೇಮ ಅಂತಿದ್ದಾರೆ ಹೆಸರು? ಇಲ್ಲಲ್ಲ, ಚಲೋ ಆಯ್ತು ತಗೋರಿ. ಮತ್ತೆಲ್ಲರೇ ಅಕ್ಕಿನ ಬಗ್ಗೆ ಹೇಳಕತ್ತಾರ, ವಾಕ್ಯ ಅಂತಾರೆ. ನನಗೆ ನೋಡ್ರಿ, ಎಲ್ಲಲ್ರಿ ರೇಮ, ಲೋಗೋಸ್. ಹೇಳ್ರಿ ಲೋಗೋಸ್, ರೇಮ. ಲೋಗೋಸ್ ಅಂದ್ರೆ ಏನು? ರೇಮ ಅಂದ್ರೆ ಮಾತನಾಡಲ್ಪಡುವ ದೇವರ ವಾಕ್ಯ. ಹೇಳ್ರಿ, ಮಾತನಾಡಲ್ಪಡುವ ದೇವರ ವಾಕ್ಯ. ಹೇಳ್ರಿ, ಒಂದು ಕೈ ಹಿಂಗೆ ಮಾಡ್ರಿ. ಬರೆಯಲ್ಪಟ್ಟ ದೇವರ ವಾಕ್ಯ, ಮಾತನಾಡಲ್ಪಡುವ ದೇವರ ವಾಕ್ಯ. ಹೇಳ್ರಿ, ಗಟ್ಟಿಗಳು. ಬರೆಯಲ್ಪಟ್ಟ ದೇವರ ವಾಕ್ಯ, ಮಾತನಾಡಲ್ಪಡುವ ದೇವರ ವಾಕ್ಯ. ಈಗ ನನ್ನ ಕಡೆ ನೋಡ್ರಿ. ಈಗ ಉದಾಹರಣೆ ನಾನೇನು ಮಾಡ್ತೀನಿ, ಇವತ್ತು ಬೈಬಲ್ ಓದ್ತೀನಿ. ಇದು ಬರೆಯಲ್ಪಟ್ಟ ದೇವರ ವಾಕ್ಯ. ಆದಿಕಾಂಡದಿಂದ ಪ್ರಕಟಣವರೆಗಿರುವಂಥ ವಾಕ್ಯ ಯಾವುದು? ಬರೆಯಲ್ಪಟ್ಟ ದೇವರ ವಾಕ್ಯ. ಈಗ ಇದೇನು ಏನಿದೆ? ಈಗ ಕನ್ನಡಿ. ಬರೆಯಲ್ಪಟ್ಟ ದೇವರ ವಾಕ್ಯನು ಕನ್ನಡಿ.
ಈಗ ನಾನು ಗಲಾತ್ಯ 5ನೇ ತಿಳಿಸ್ಬೇಡ್ರಿ, ಗಲಾತ್ಯ 5ನೇ ಅಧ್ಯಾಯ ಓದ್ತೀನಿ. 5ನೇ ಅಧ್ಯಾಯ ಓದ್ತಾ ಇರುವಾಗ ಒಂದು ವಾಕ್ಯ ಕೇಳ್ತಾ ಇದ್ದೀರಾ? ಈ 5ನೇ ಅಧ್ಯಾಯದಲ್ಲಿ ಒಂದು ವಚನ ನನ್ನ ಹೃದಯಕ್ಕೆ ಟಚ್ ಆಗ್ತದೆ. ಇದು ನನಗೆ ಮಾತಾಡಕತ್ತದ ಅನಿಸ್ತದಲ್ಲ, ಇದು ಎಕ್ಸಾಕ್ಟ್ಲಿ ನನಗೆ ಅರ್ಥಾಗತ್ತ, ಟಚ್ ಆಗತ್ತದ ಅಂತಾರ. ಅದಕ್ಕೆ ಕ್ವಿಕನಿಂಗ್ ಅಂತಾರೆ. ಅಂದರೆ ದೇವರು ಆ ಕ್ಷಣದಲ್ಲಿ ಆ ವಾಕ್ಯ, ಆ ಮಾತು ನಿನಗೆ ಆಗ್ತಾ ಇದ್ದಾನೆ. ಅರ್ಥ ಆಯ್ತಾ ನಿಮಗೆ? ಈಗ ಒಂದು ಗಲಾತ್ಯ 5ನೇ ಅಧ್ಯಾಯ 1 ಅಧ್ಯಾಯ ಫುಲ್ ಓದ್ತೀರಿ, ಆ ಯಾವುದೋ ಒಂದು ವಾಕ್ಯ ನಿಮಗೆ ಟಚ್ ಆಗ್ತದೆ. ಅದೇ ಮಾತನಾಡಲ್ಪಡುವಂಥ ದೇವರ ವಾಕ್ಯ. ಅರ್ಥ ಆಯ್ತಾ ನಿಮಗೆ? ಸೊ ನಾವು ಬೈಬಲ್ ಓದುವಾಗ ಯಾವುದಾದ್ರೂ ವಾಕ್ಯ ಟಚ್ ಆಯ್ತಂದ್ರೆ ದೇವರು ಆ ವಾಕ್ಯದಿಂದ ನಿನಗೆ ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಸೊ ಆ ಮಾತನ್ನು ನಾವು ಹಿಡ್ಕೊಳ್ಬೇಕು. ಅರ್ಥ ಆಯ್ತಾ ನಿಮಗೆ? ಎಲ್ಲಲ್ರಿ, ಆ ಮಾತನ್ನು ನಾವು ಹಿಡ್ಕೊಳ್ಬೇಕು. ನನ್ನ ಡೈರಿ ತಂದಿಲ್ಲ, ಆ್ಯಕ್ಚುಲಿ ತರಬೇಕಂದಿದ್ದೆ, ನೆನಪಾಯ್ತು. ನನಗೆ ಗೊತ್ತಿಲ್ಲ ದೇವ್ರು ಇದು ಮಾತಾಡ್ತಾನಂತ. ನನ್ನ ಕಡೆ ನೋಡ್ರಿ, ನಾನೊಂದು ಡೈರಿ, ನನ್ನ ಮಿಸ್ಸಸ್ ಗೊತ್ತು, ನಾನೊಂದು ಡೈರಿನೇ ಮಾಡಿದ್ದೀನಿ. ದಿನ ಬೈಬಲ್ ಓದ್ತೀನಿ, ಪಕ್ಕದ ಒಂದು ಡೈರಿ ಇಟ್ಟಿದ್ದೀನಿ. ಏನು ದೇವ್ರು ಇವತ್ತು ಏನನ್ನ ಮಾತಾಡಿನಲ್ಲ ಅದು ಡೇಟ್ ಹಾಕ್ತೀನಿ, ಅದು ವಾಕ್ಯ ಬರಿತೀನಿ. ಮುಂಜಾನೆ ಅದೇ ಮಾಡ್ತೀನಿ ನಾನು. ಅದು ಮಾಡದೆ ಭಾಳ ರೇರ್ ಹೊರಗಡೆ ಹೋಗೋದು. ಅದು ಮಾಡಿದ ಮೇಲೆ ಹೊರಗಡೆ ಹೋಗ್ತೀನಿ. ಅದು ಹೊರಗಡೆ ಹೋದ್ಮೇಲೆ ಅದೇ ಧ್ಯಾನ ಮಾಡ್ತೀನಿ. ದೇವರೇನು ಹುಚ್ಚಾನೇನು ಮಾತಾಡೋಕೆ? ಈಗ ನೋಡ್ರಿ, ಇಲ್ಲಿ ಬಾ ಜಲ್ದಿ ಬಾ. ಏನೋ ಬಾದ್ರೆ ಗೊತ್ತಾಗಲ್ಲ. ಸಾಕು ಅಲ್ಲೇ ಅಂದ್ರೆ ಬಾ ಮತ್ತೆ ಬಾ, ಸುಮ್ಮನೆ ಬಾ, ಓಕೆ ಹೋಗ. ಈಗ ಏನು ಅನ್ಕೊಂತಾಳ ಕೊಡು. ಈಗ ಮನುಷ್ಯ ಸುಮ್ಮನೆ ಬಾ ಅಂತ ಹೋಗಂದ್ರಲ್ಲ, ಹುಚ್ಚಾನೇನಂತಾರಲ್ಲ. ದೇವ್ರು ಹುಚ್ಚಾನೇನ? ದೇವರು ಏನೇ ಮಾತಾಡಿದರೆ ದೇವರ ಮಾತಿನಲ್ಲಿ ಏನೋ ಇಂಟೆನ್ಷನ್ ಇರ್ತದೆ. ಅರ್ಥ ಆಯ್ತಾ ನಿಮಗೆ? ಏನೋ ಉದ್ದೇಶ ಇರ್ತದೆ. ದೇವರು ಸುಮ್ಮನೆ ಮಾತಾಡಲ್ಲ. ಹೇಳಲ್ರಿ, ದೇವರು ಸುಮ್ಮನೆ ಮಾತಾಡಲ್ಲ. ದೇವರ ಮಾತಿನಲ್ಲಿ ಉದ್ದೇಶ ಇರ್ತದೆ. ಅಲ್ಲಿ ಬೈಬಲ್ ಹೇಳ್ತದೆ, ಭೂಮಿಯು ಬರಿದಾಗಿಯೂ ನಿರಾಕಾರವಾಗಿಯೂ ಕತ್ತಲಾಗಿತ್ತು, ಆದಿ ಸಾಗರದ ಮೇಲೆ ದೇವರಾತ್ಮನು ಚಲಿಸ್ತಾ ಇದ್ದನು. ಆ ಸಮಸ್ಯೆ ನೋಡಿದಾಗ ದೇವರು ಹೇಳ್ತಾನೆ ಬೆಳಕಾಗಲೇ. ಅಂದರೆ ದೇವರು ಏನೇ ಮಾತಾಡಿದ್ರೆ ಆತನ ಮಾತು ಉದ್ದೇಶದಿಂದ ಮಾತಾಡ್ತಾನೆ. ಹಲ್ಲೆಲೂಯಾ. ಈಗ ನಾವೇನು ಮಾಡಬೇಕು? ಈ ಬೈಬಲ್ ಅಂತ ಅನ್ಕೊಂಡಿದ್ದೀವಿ. ನಾವೆಂತೂ ಯಾವದಿಸಿ ಪಾಸ್ಟರ್ ಬಲ್ಲಿ ಹೋಗ್ಬೇಕು, ತಲೆ ಮೇಲೆ ಕೈ ಇಟ್ಕೊಂಡು ಪ್ರಾರ್ಥನೆ ಮಾಡಿಸ್ಕೋಬೇಕು, ಆವಾಗ ಅದ್ಭುತ ಆಗ್ತದೆ. ಇದೇ ಅದ್ಭುತ. ಇದು ಅದ್ಭುತ ಅಂದರೆ ನೀವು ದಿನ ನಮ್ಮಲ್ಲೇ ಬರ್ಬೇಕು ನೋಡ್ರಿ. ನಾವೀಗ ನಮಗೂ ಖುಷಿ ಆಗ್ತದೆ. ನಮಗೆಲ್ಲ ಫ್ಯಾನ್ ಫಾಲೋವಿಂಗ್ ಜಾಸ್ತಿ ಆಗ್ಯದ. ಒಂದು ಲೈನ್ ನಿಂದಿರ್ತಾರೆ, ನನ್ನೊಂದು ಆಸೆ ಇದೆ, ಫ್ಯಾನ್ ಫಾಲೋವಿಂಗ್ ಮಾಡೋದಿಲ್ಲ. ನನ್ನ ಮೈಂಡ್ ಫ್ಯಾನ್ ಫಾಲೋವಿಂಗ್ ಮಾಡೋದಿಲ್ಲ. ನನ್ನ ಮೈಂಡ್ ಅಂದರೆ ಪ್ರತಿಯೊಬ್ಬ ವಿಶ್ವಾಸಿ ದೇವರ ಮೇಲೆ ಆತ್ಕೊಳ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಏನಾಗ್ತದೆ ಕೇಳ್ರಿ, ನನ್ನ ಕಡೆ ನೋಡ್ರಿ, ಏನಾಗ್ತದೆ? ದೇವರು ಮಾತಾಡ್ತಾನೆ. ಸುಮ್ಮನೆ ಮಾತಾಡ್ತಾನ? ಸುಮ್ಮನೆ ಮಾತಾಡಲ್ಲ. ಒಂದು ದಿನ ನಾನು ಹೇಳ್ತೀನಿ, ನಮಗೆ ಒಂದಿನ ಹಣ ಬೇಕಿತ್ತು. ಮರುದಿನ ನಮಗೆ ರಿಯಲಿ ಹಣ ಬೇಕಿತ್ತು. ಆ ಹಣ ಬೇಕಿದ್ದಾಗ ನಾನು ಹೇಳ್ತಿದ್ದಳು, ಇದು ನಾಳೆ ನಮಗೆ ದುಡ್ಡು ಬೇಕಿತ್ತು. ದುಡ್ಡು ಬೇಕಿದ್ದಾಗ ನಾನೊಂದು ನಿರ್ಧಾರ ಮಾಡಿ ಬಂದಿದ್ದೆ ಸೇವೆಗೆ. ನನ್ನ ಅಗತ್ಯ ಯಾರ ಮುಂದೆ ಹೇಳಲ್ಲ, ನಾನು ಯಾರ ಮುಂದೆ ಕೈ ಚಾಚಲ್ಲ. ದೇವ್ರೆ, ಇದು ನೀನು ನನಗೆ ಮಾತು ಕೊಡ್ತಿ ಅಂದರೆ ನಾನು ಸೇವೆಗೆ ಬರ್ತೀನಿ, ಇಲ್ಲನ ಬರಲ್ಲ. ದೇವ್ರು ಹೇಳ್ದ, ಮಗನೇ ನಿನಗೆ ಎಷ್ಟು ಹಿಂಗೆ ಆಸೆ ಆಯ್ತಲ್ಲ, ನಿನಗೇನ ನನಗೆ ಜಾಸ್ತಿ ಆದೋ ಯಪ್ಪ. ನೀ ಯಾರ ಮುಂದೆ ಕೈ ಎತ್ತಬಾರ್ದು. ನಾವು ಹಂಗೆ ಅಂತೀವಿ. ನಾವು ಈಗ ಸ್ವಲ್ಪ ಜೋಶನ ಜಾಸ್ತಿ ಮಾತಾಡ್ತೀವಿ. ನಮ್ಮ ಬಗ್ಗೆ ಹೇಳ್ಕೋದಿತ್ತಲ್ಲ ಸ್ವಲ್ಪ ಜಾಸ್ತಿನೇ ಹೇಳ್ತೀವಿ ನಾವು. ದೇವ್ರಂತಾನೆ ಹುಚ್ಚ, ನಿನಕ್ಕಿಂತ ಹೆಚ್ಚಾಗಿ ನಾ ಆಸೆ ಪಡ್ತೀನಿ. ದೇವ್ರು ಒಂದು ಮಾತು ಹೇಳ್ದ, ನಿನ್ನ ಕೈ ನನ್ನ ಕಡೆನೇ ಎತ್ತಲ್ಪಟ್ಟಿದ್ರೆ ನಾನು ಎಂದಿಗೂ ನಿನ್ನ ಕೈ ಇನ್ನೊಬ್ಬರ ಮುಂದೆ ಚಾಚಂಗೆ ನಾನು ಬಿಡಲ್ಲ. ಓಕೆನಾ? ದೇವ್ರಿಗೆ ಮಾತು ಕೊಟ್ಟಿದ್ದ ನನಗೆ. ಈಗೇನಾಯಿತು, ನಾನು ಹೆಂಡ್ತಿಗೆ ಗೊತ್ತು, ಏನೇ ನಮ್ಮ ಮನೆಗೆ ಅವಶ್ಯಕತೆ ಇತ್ತಂದರೆ ಸೀದಾ ಶ್ರೀಕರ ಬರ ಪ್ರಾರ್ಥನೆ ಮಾಡ್ತೀನಿ, ಇಲ್ಲಾಂದರೆ ಬೈಬಲ್ ಓದ್ತೀನಿ. ಇಷ್ಟೇ, ಬೈಬಲ್ ಓದ್ತೀನಿ, ಅನ್ಯವಶ್ಯ ಪ್ರಾರ್ಥನೆ. ಅದು ಬಿಟ್ಟು ಏನು ಮಾಡಲ್ಲ.
ನಾನು ಹೆಂಡ್ತಿ ಎಷ್ಟೇ ಬಂದರೂ ನಾನು ಕಿವಿಗೆ ಹಾಕಲ್ಲ, ಆಕೆ ಎಷ್ಟೇ ಆದರೂ ಕಿವಿಗೆ ಹಾಕಲ್ಲ. ಒಂದೇ ವಾಕ್ಯ ಓದಬೇಕು, ಟಗರ ಬರ ಬರ ಮಾಡಬೇಕು. ಯಾಕ? ಸೊ ಈಗ ನನಗೆ ರೊಕ್ಕ ಬೇಕು, ಹಣ ಬೇಕು, ಹೌದಾ? ಸೊ ಏನಾಯಿತು, ಮುಂಜಾನೆ ಎದ್ದು ಬೈಬಲ್ ಓದಿದೆ. ಎಲ್ಲ ಕೇಳ್ರಿ, ಬೈಬಲ್ ಓದಿದೆ. ಕೇಳ್ತಾ ಇದ್ದೀರಾ? ಧ್ಯಾನ ಬಿಟ್ಟು ಕೇಳಬೇಕಾ? ಓಕೆ, ಆತ್ಮ ನೀ ಜಾಸ್ತಿ ಕೇಳಬೇಕು. ಈಗ ಇವತ್ತೇ ಸರ್ವಿಸ್ನಾಗ ಹೀರೋ ನೀನೇ ಇದ್ದಿದ್ದೆ. ನನ್ನ ಕಡೆ ಕೇಳ್ರಿ. ಈಗ ಏನಾಯಿತು, ಮುಂಚೆನೆ ಎದ್ದು ನಾನು ಬೈಬಲ್ ಓದಿದೆ. ಬೈಬಲ್ ಓದಿದ ಮೇಲೆ ನಾನು ಅಕೌಂಟ್ ಚೆಕ್ ಮಾಡಿದೆ, ಹಣ ಬಂದಿಲ್ಲ. ಮತ್ತೆ ನನ್ನ ಹೆಂಡತಿ ಆಕೆ ಡ್ಯೂಟಿ ಹೋದಳು, ಮತ್ತು ನನ್ನ ಮಗಳು ಸ್ಕೂಲ್ ಹೋದಳು. ಮತ್ತೆ ನಾನು ಮುಂಜಾನೆ 10 ಗಂಟೆದು 2 ಗಂಟೆ ತನಕ ಶಿಖರ ಬರ 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 ಬ ಹಣ ಬರಲಿ ಅಂತ ಪ್ರೇಯರ್ ಮಾಡ್ತೀನಿ, ಅಕೌಂಟ್ ಚೆಕ್ ಮಾಡ್ತೀನಿ, ಹಣ ಇಲ್ಲ. ಪ್ರೇಯರ್ ಮಾಡ್ತೀನಿ, ಅಕೌಂಟ್ ಚೆಕ್ ಮಾಡ್ತೀನಿ, ಹಣ ಇಲ್ಲ. ಆಮೇಲೆ 1 ತಾಸು ಮಾಡಿ 2 ಸಲ ಚೆಕ್ ಮಾಡಿಲ್ಲ. ಅದಕ್ಕೆ ಏನು ಮಾಡಿದೆ, 2 ತಾಸು ಮಾಡಿ ಮತ್ತೆ ಚೆಕ್ ಮಾಡಿದೆ, ಮತ್ತೆ ಹಣ ಇಲ್ಲ. 4 ತಾಸು ಪ್ರೇ ಮಾಡಿದೆ, ಸ್ವಲ್ಪ ಒಂದು 4 ತಾಸು ಸಾಕಾಯಿತು, ಸ್ವಲ್ಪ ನಿಂತೆ. ಆಮೇಲೆ ಊಟ ಮಾಡಿದ ಮೇಲೆ ಸ್ವಲ್ಪ ನಾನು ಅಷ್ಟರಲ್ಲಿ ನಮ್ಮ ಹೆಂಡ್ತಿ ನಮ್ಮ ಮಗಳು ಬಂದರು, ಸ್ವಲ್ಪ ಅವ್ರ ಜೊತೆ ಸ್ವಲ್ಪ ಟೈಮ್ ಕಳೆದೆ. ಆಮೇಲೆ ಜಾಗಿಂಗ್ ಹೋಗಿ ನನಗೆ ಅವತ್ತು ಒಂದು ರಾತ್ರಿ ತಮಿಳ್ನಾಡ್ದವರು ಒಂದು ಕಾಲ್ ಮಾಡಿದರು. ಅವ್ರು ಹೇಳಿದ್ರು, ಇವತ್ತು ನೀವು ಗೂಗಲ್ ಮೀಟಲ್ಲಿ ವಾಕ್ಯ ಹೇಳಬೇಕಂತ ನನಗೆ ಹೇಳ್ತು. ನಾನು ಆವತ್ತು ರಾತ್ರಿ ಗೂಗಲ್ ಮೀಟಲ್ಲಿ ವಾಕ್ಯ ಹೇಳಬೇಕು. ನಾನು ಜಾಗಿಂಗ್ ಹೋಗಿ 7:30 ಹಂಗೆ ಮನೆಗೆ ಬಂದೆ. ಈಗ ಟೈಮ್ ಏನದ? ಓಕೆ, ಮೈಕದ ಎಲ್ಲ ನನ್ನ ಕಡೆ ನೋಡ್ರಿ. ಏನು ಬೇಕಾದ್ರೆ ಮಾಡತ್ತರ? ನಮಗೆಲ್ಲ ಕೆಳಗೆ ಹಾಕಿ ಕರೋನವ್ರೆ ಮೇಲೆ ಹೋಗಿರಂತ. ಭಾಳ ಹುಷಾರಿಂತಮ್ಮ. ನೀನು ನಮ್ಮ ಪಾಟಿನೇ ಇದೆಯಲ್ಲೋ. ಅವ ಇಲ್ಲಿ ಇಬ್ಬರೇ ನೋಡಿನಿ, ಇಲ್ಲಿ ಬೋಡಿ ಅವ ನಮ್ಮ ಪಾಟಿನೇ ನಾವು. ನನ್ನ ಕಡೆ ನೋಡ್ರಿ. ಸಾಯಂಕಾಲ 7:30 ಈಗ ನಾನು ರಾತ್ರಿ ಪ್ರಿಪೇರ್ ಆಗಬೇಕು. ಈಗ ಹಣ ಬಂದಿಲ್ಲ, ಹಣ ಸಲ ಪ್ರೇ ಮಾಡ್ತೀರಾ, ಹಣ ಬಂದಿಲ್ಲ. ಈಗ ಟೈಮ್ ಇಲ್ಲ ನನಗೆ, ಹಣ ಸಲ ಪ್ರೇ ಮಾಡಿ ಟೈಮ್ ಇಲ್ಲ. 4 ತಾಸು ಪ್ರೇ ಮಾಡಿ. ಈಗ ನನಗೆ ಟೈಮ್ ಏನದ, ವಾಕ್ಯ ಹೇಳಬೇಕು. ಈಗ ವಾಕ್ಯ ಪ್ರಿಪೇರ್ ಆಗಬೇಕು. ಪ್ರಿಪೇರ್ ಹಾಕಿಂತ ಮುಂಚೆ ದೇವ್ರೊಂದು ಮಾತಾಡಿದ. ನನ್ನ ತಲೆಗೆ ಬಂತು, ಅರೆ ಮುಂಚೆನೇ ಏನೋ ಒಂದು ದೇವ್ರು ಮಾತಾಡ್ಯಾನಲ್ಲ. ನನ್ನ ವಾಕ್ಯ ಈಗ ದೇವ್ರು ಏನೇ ಮಾತಾಡ್ತಾನಲ್ಲ, ದೇವ್ರು ಹುಚ್ಚ ಅಲ್ಲ. ಹೇಳ್ರಿ ಫಸ್ಟ್, ದೇವ್ರು ಹುಚ್ಚ ಅಲ್ಲ. ಆ ದೇವ್ರ ಮಾತಿನಲ್ಲೇ ಹೇಳಪ್ಪ ಶಕ್ತಿ ಇದೆ. ದೇವ್ರು ಯಾವಾಗ ಮಾತಾಡ್ತಾನಲ್ಲ, ಆ ಮಾತು ಸೀರಿಯಸ್ ತೊಗೊಳ್ಬೇಕು. ಸೀರಿಯಸ್ ತೊಗೊಂಡ್ರೆ ಅದ್ಭುತ ಆಗ್ತದೆ. ನಾನು ದೇವ್ರ ಮೇಲೆ ಸೀರಿಯಸ್ ತೊಗೊಂಡಿಲ್ಲ. ನಾನು ನನ್ನ ಪ್ರಾರ್ಥನೆನೇ ತರ್ತ ತಿಳ್ಕೊಂಡಿದ್ದೆ. ಇಲ್ಲ, ದೇವರು ಒಂದು ವಾಕ್ಯ ತಿರುಗಿಸ್ರಿ. ಕೀರ್ತನೆಗಳು 35ನೇ ಅಧ್ಯಾಯ. ಈ ವಾಕ್ಯದ ದೇವರು ಮಾತಾಡಿದ 27ನೇ ವಚನ. ನನ್ನ ನ್ಯಾಯಸ್ಥಾಪನೆಯನ್ನು ಬಯಸುವವರು ಆನಂದದೊಡನೆ ಜಯಧ್ವನಿ ಮಾಡಲಿ. ತನ್ನ ಸೇವಕನ ಹಿತವನ್ನು ಕೋರುವ ಯೆಹೋವನಿಗೆ ಸ್ತೋತ್ರ ಎಂದು ಯಾವಾಗಲೂ ಹೇಳುವವರಾಗಲಿ. ತನ್ನ ಸೇವಕನ ಹಿತ ಅಂತ ಕನ್ನಡದಲ್ಲಿದೆ. ಇನ್ನೊಂದು ತರ್ಜುಮೆಯಲ್ಲಿ ಹೇಳ್ತದೆ, ತನ್ನ ಭಕ್ತನ ಅಭಿವೃದ್ಧಿಯಲ್ಲಿ ಹೆಚ್ಚಳ ಪಡುವ ದೇವರಿಗೆ ಸ್ತೋತ್ರವಾಗಲಿ ಎಂದು ಯಾವಾಗಲೂ ಹೇಳುವವರಾಗಿರಲಿ. ಹಲ್ಲೆಲೂಯಾ. ಬೆಳಿಗ್ಗೆ ದೇವರಿಗೆ ಮಾತಾಡಿದ ಅಂದರೆ ದೇವ್ರು ಹೇಳ್ತಿದ್ದಾನೆ ಅಂದರೆ, ನಿನಗೆ ಹಣ ಕೊಡೋದು ನನಗೆ ಸಂತೋಷ, ನಿನ್ನ ಅಭಿವೃದ್ಧಿ ನನಗೆ ಹೆಚ್ಚಳ. ನೀನೇನು ಮಾಡಬೇಕು? ನನ್ನ ಅಭಿವೃದ್ಧಿಯಲ್ಲಿ ಹೆಚ್ಚಳ ಪಡುವ ದೇವರಿಗೆ ಸ್ತೋತ್ರವಾಗಲಿ ಅಂತ ಯಾವಾಗಲೂ ಹೇಳಬೇಕಂತೆ. ಈ ವಾಕ್ಯ ಬೆಳಿಗ್ಗೆ ಮಾತಾಡಿದ್ದಾನೆ, ನಾನೇನು ಮಾಡಿದೆ? ಯಾವಾಗಲೂ ಹೇಳಿಲ್ಲ. ಹೌದಾಗಿಲ್ಲ? ಈಗ ನೋಡ್ರಿ, ಒಂದು ಹೆಣ್ಮಗಳ ಕತೆ ಕೇಳಿದೆ ನಾವು. ಹೆಣ್ಮಗಳು ಕಷ್ಟಪಟ್ಟು ಒಂದೇ ಮಗ ಅಂತ ತಂದೆಗಿಲ್ಲ, ಭಾಳ ಚಲೋ ಓದಿಸಿ ಮಗ ನೀನು ಏನಾಗಬೇಕಂತಿ? ಅಮ್ಮ ನಾನು ಇಂಜಿನಿಯರ್ ಆಗಬೇಕು, ಇಂಜಿನಿಯರ್ ಮಾಡ್ಸ್ಯಾನ. ಈಕಿ ಎಲ್ಲರ ಮನೆ ಕೆಲಸ ಮಾಡಿ ಅದು ಇದು ಮಾಡಿ ಇಂಜಿನಿಯರ್ ಓದಿಸ್ಯಾಳ. ಅವ ಇಷ್ಟು ರ್ಯಾಂಕ್ ಸ್ಟೂಡೆಂಟು. ಅವನವ್ರ ಅಮ್ಮ ಭಾಳ ಪ್ರೀತಿ ಮಾಡ್ತಿದ್ದ, ನಮ್ಮ ಅಮ್ಮನ ಬದುಕು ಚಲೋ ಮಾಡಬೇಕಂತ. ಇವ ಯುರೋಪ್ ಕಂಟ್ರಿಗೆ ಹೋಗ್ತಾನೆ ಕೆಲಸಕ್ಕೆ. ಅವ್ರ ಅಮ್ಮ ಅಂತಾಳ,
ಅವ ಅಂತಾನೆ, ಅಮ್ಮ ನಾ ಇಲ್ಲೇ ಇರ್ತೀನಿ. ಅವ್ರ ಅಮ್ಮ ಹತ್ರ, ಇಲ್ಲ ಇಲ್ಲ, ನಿನ್ನ ಆಸೆ ಇಲ್ಲದ ಅಲ್ಲೇ ಹೋಗು, ನನ್ನ ಬಗ್ಗೆ ಯೋಚನೆ ಮಾಡಬೇಡ ನೀನು ಅಂತ ಕಳಿಸ್ತಾಳ. ಈಗ ಇವನ ಮಗ ಈಗಿನ ಮಗ ಬರೇ ಫೋನ್ ಮಾಡ್ತಾನೆ. ಈ ಅಮ್ಮಗೆ ಭಾಳ ಕಷ್ಟ ಇರ್ತಾನೆ. ಆಜು ಬಾಜು ಹೇಳ್ತಾರೆ, ಈ ಮಗ ಇಲ್ಲಿ ಇರ್ತಾಗ ಭಾಳ ಚಲೋ ಇದ್ದ, ಆ ಕಡೆ ಯುರೋಪ್ ಕಡೆ ಹೋದ್ಮೇಲೆ ಮಗ ಚೇಂಜೇ ಆದ. ಏನು ಚೇಂಜ್ ಅದ, ಇವ ಏನು ಹಣನೇ ಕಳಿಸಲಾಗ್ಯಾನ ಅಂತ ಆಕೆ ತಾಯಿ ಅಂದ್ಕೊಂಡಳು. ಏನಪ್ಪ ಮಗನಿಗೆ ಇಷ್ಟು ಚೆನ್ನಾಗಿ ಓದಿಸಿದೆ, ಆದರೂ ಸಲ ನನ್ನ ಮಗ ಏನು ನನಗೆ ಹಣನೇ ಕಳಿಸ್ಲಿಲ್ಲ. ಅಂದ್ರೂ ಮಗ ಕಾಲ್ ಮಾಡಿದಾಗ ಹಣ ಕಳಿಸಂತ ಹೇಳ್ತಾನೆ ಇರಲಿಲ್ಲ. ಈಕೆ ಭಾಳ ಅನಾರೋಗ್ಯದಲ್ಲಿದ್ದಳು. ಆಜು ಬಾಜು ನೋಡ್ತಾರ, ಯಾಕೆ ಈಕೆ ಹೊರಗೆ ಬರಲಾಗ್ಯಾಳ ಅಂತ ನೋಡ್ತಾರ. ಅವಾಗ ಎಲ್ಲರೂ ಅವ್ರ ಆಕೆಗೆ ಮನೆಗೆ ಹೋಗ್ತಾರ. ಯಾಕೆ ಈಕೆ ಹೊರಗೆ ಬರಲಾಗ್ಯಾಳ? ಆಕೆ ಅಂತಾಳೆ, ಏನಮ್ಮ ಏನು ಮಾಡಲಿ, ನನ್ನ ಮಗ ನನಗೆ ರೊಕ್ಕನೇ ಕಳಿಸಲಾಗ್ಯಾನ ಅಂತ ಹೇಳ್ತಾಳೆ. ಆವಾಗ ಅವ್ರು ನೋಡ್ತಾರೆ, ಗೋಡಿ ಮೇಲೆ ಎಲ್ಲ ಒಂದು ಪೇಪರ್ಗಳು ಹಚ್ಚಿರ್ತಾರೆ. ಅವಾಗ ಅವ್ರು ಅಂತಾರೆ, ಅದೇನು ಪೇಪರ್ ಹಚ್ಚಿರ್ತಾರೆ, ಅದೇ ನನ್ನ ಮಗ ನನಗೆ ಲೆಟ್ರ್ ಬರ್ದಾನ, ನಾ ಹಚ್ಚಿನಂತಾಳೆ. ಫೋನ್ ಮಾತಾಡ್ತಾನೆ ಅಂತ ಹೇಳ್ತೀನಿ, ಲೆಟ್ರ್ ಬರ್ದಾನ, ಇಲ್ಲ ಅವ ಏನೋ ಪ್ರೀತಿಲಿ ಲೆಟ್ರ್ ಬರ್ದಿರ್ಬೇಕು. ಈಕೆ ಅನ್ಪಾಡು, ಓದಕ್ಕೆ ಬರಲ್ಲ ಈಕೆಗೆ. ಇವರೆಲ್ಲ ಹೋಗಿ ನೋಡ್ತಾರೆ, ಅದು ಲೆಟ್ರಲ್ಲ, ಅದು ಎಲ್ಲ ಚಕ್ಕವ. ಏನವ ಚಕ್ಕವ. ಆಕೆ ಅಂತ ತಿಳ್ಕೊಂಡಳ, ಹೇಳ್ರಿ, ಆಕೆ ಅಂತ ತಿಳ್ಕೊಂಡಳ ಅನ್ಪಡಾಳಕ್ಕೆ. ಹಿಂಗೆ ನಾವು ಅನ್ಪಡಿದ್ವಿ ಭಾಳ ಮಂದಿ. ಬೈಬಲ್ ಓದ್ತೀವಿ, ಲೆಟ್ರ್ ಅದ, ಲೆಟ್ರಲ್ಲೋ ಮಾರ ಚಕ್ಕದದು. ಎಲ್ಲ ನಗತಾರ ನೋಡ, ಎಷ್ಟು ಅನ್ಪಡಿದ್ದೀವಲ್ಲ. ಮತ್ತು ಭಾರಿ ಅದ ವಾಕ್ಯ, ಭಾರಿ ಅಲ್ಲೋ ಮಾರ. ಆ ವಾಕ್ಯದಾಗ ದೇವ್ರ ಶಕ್ತಿ ಅದ, ದೇವ್ರ ಗುಣ ಮಾಡ್ತೀನಿ ಅನ್ನಕತ್ತಾನ. ಹಲ್ಲೆಲೂಯಾ. ನಾನು ಹೇಳ್ತೀನಲ್ಲ, ದೇವರ ವಾಕ್ಯ ಇದು ಸಾಧಾರಣ ಅಲ್ಲ. ಈ ಲೋಕದಲ್ಲಿ ಯಾವುದೇ ಪುಸ್ತಕ ಕೇವಲ ಪುಸ್ತಕ ಇರ್ಬೋದು. ಈ ಪುಸ್ತಕದಿಂದ ದೇವರು ಮಾತಾಡ್ತಾನೆ. ಭೂ ಪರಲೋಕ ಉಂಟು ಮಾಡಿದ ದೇವರು ಈ ಪುಸ್ತಕದಿಂದ ಮಾತಾಡ್ತಾನೆ. ಆತನು ಸುಮ್ಮನೆ ಮಾತಾಡಲ್ಲ. ಆತನು ಮಾತಾಡಿದ್ರೆ ಆ ಮಾತಿನಲ್ಲಿ ಶಕ್ತಿ ಇದೆ. ಆತನು ಮಾತಾಡಿದ್ರೆ ಆ ಮಾತಿನಲ್ಲಿ ಆರೋಗ್ಯ ಇದೆ. ಆತನು ಮಾತಾಡಿದ್ರೆ ಆ ಮಾತಿನಲ್ಲಿ ಹಣ ಇದೆ. ಹಲ್ಲೆಲೂಯಾ. ದೇವರು ಬೆಳಗ್ಗೆ 7:30 ಯೋಚನೆ ಮಾಡಕತ್ತೀನಿ, ದೇವ್ರು ಏನೋ ಮಾತಾಡೋಣಲ್ಲ ಅಂತ ಹೋಗಿ ತೆಗೆದು ನೋಡ್ತೀನಿ. ಈಗ ಟೈಮ್ ಇಲ್ಲ, ತೇರಿಗೆ. ಈಗ 9:00 ವಾಕ್ಯ ಹೇಳಬೇಕು, ಟೈಮೇ ಇಲ್ಲ. ನಾನು ಹೇಳ್ತೀನಿ, ಒಂದು ಕಡೆ ನೋಡೋದ ರೊಕ್ಕ ಬೇಕು ನಾಳೆ. ಈ ದೇವ್ರು ಮುಂಚೆನೇ ಮಾತಾಡ್ಯಾನ, ಅನ್ಪಡಣ, ಹೌದಾ ಇಲ್ಲ? ಈಗ ಏನು ಮಾಡ್ಬೇಕು, ಟೈಮೇ ಇಲ್ಲ. ದೇವ್ರಿಗೆ ಕ್ಷಮಿಸಪ್ಪ. ಒಂದು ಮಾತು ಹೇಳಿದ್ರೆ, ದೇವ್ರೆ ನೀ ಕ್ಷಮಿಸು, ನೀ ಮುಂಚೆನೇ ರೊಕ್ಕ ಕೊಡೋಕೆ ಟ್ರೈ ಮಾಡಿದಿ. ಕೇಳ್ರಿ, ಈ ಬ್ಯಾಂಕ್ದಲ್ಲ ಚೆಕ್ 2 ದಿನ ಆದಮೇಲೆ ಬರ್ತಾವೆ. ಆದ್ರೆ ದೇವ್ರ ಚೆಕ್ ಹಂಗಲ್ಲ, ಯಾವಾಗ ಮಾತಾಡ್ತದ ಅವಾಗೇ ರಿಲೀಸ್. ನಾ ದೇವ್ರಿಗೆ ಕ್ಷಮಿಸಪ್ಪ, ನನಗೆ ಕ್ಷಮಿಸು, ನನಗೆ ರೊಕ್ಕ ಬೇಕಾಗ್ಯಾವ, ನಾ ತಪ್ಪು ಮಾಡೀನಿ. ಈಗೇನು ಮಾಡ್ತೀನಿ, ಸತತವಾಗಿ ಹೇಳ್ಬೇಕಂತಾರಲ್ಲ, ಆವಾಗ ಒಂದು 10-15 ನಿಮಿಷ ಏನು ಮಾಡಿದೆ, ಒಂದು ಅರ್ಧ ತಾಸು ತೊಗೊಂಡೆ ಟೈಮ್. ನನಗೆ ವಾಕ್ಯ ಹೇಳ ಚಾಲು ಮಾಡಿದೆ. ನನ್ನ ಅಭಿವೃದ್ಧಿಯಲ್ಲಿ, ನನ್ನ ಹಣದಲ್ಲಿ ಹೆಚ್ಚಳ ಪಡುವ ದೇವರಿಗೆ ಸ್ತೋತ್ರ. ನನ್ನ ಅಭಿವೃದ್ಧಿಯಲ್ಲಿ, ನನ್ನ ಹಣದಲ್ಲಿ ಹೆಚ್ಚಳ ಪಡುವ ದೇವರಿಗೆ ಸ್ತೋತ್ರ. ಸತತವಾಗಿ ಹೇಳ್ತಾ ಇದ್ದೆ. ಆಮೇಲೆ ಏನು ಮಾಡಿದೆ, ನಾನು ಪ್ರಿಪೇರ್ ಆಗಿ 9:00 ನಾನು ಸೆಷನ್ ಸ್ಟಾರ್ಟ್ ಮಾಡಿದೆ. 9:30 10 ಗಂಟೆಗೆ ವಾಕ್ಯ ಮುಗಿಬೇಕು. 10 ಗಂಟೆಗೆ ವಾಕ್ಯ ಮುಗಿಸಿದೆ. ಸ್ವಸ್ಥತೆ ಪ್ರಾರ್ಥನೆ ಮಾಡ್ತಂತ ಅವ್ರಿಗೆ ಹೇಳಿದೆ. 5 ನಿಮಿಷ ಸ್ವಸ್ಥತೆ ಪ್ರಾರ್ಥನೆ ಮಾಡಿದೆ. 5 ನಿಮಿಷ ಸ್ವಸ್ಥತೆ ಪ್ರಾರ್ಥನೆ ಮಾಡಿದೆ. ಅವ್ರು ಹೇಳ್ತಾರೆ, ಆ ಕೂಟಕ್ಕೆ ಇಂಗ್ಲೆಂಡು, ಕೆನಡಾ, ಅಮೇರಿಕ ಎಲ್ಲ ಅಟೆಂಡ್ ಆಗಿದ್ದಾರೆ. 10 ಗಂಟೆ 5 ನಿಮಿಷಕ್ಕೆ ಶಾರ್ ಮುಗಿಬೇಕು. ನಾನು ಪ್ರಾರ್ಥನೆ ಮಾಡ್ತಾನೆ ಅದ್ಭುತಗಳು ಪ್ರಾರಂಭ ಆಗಿದೆ. ಆ ರಾತ್ರಿ 11:30-12 ಆಗ್ತಾ ಇದೆ. ನನ್ನ ಹೆಂಡತಿ ಇಲ್ಲೇ ಇದ್ದಾಳೆ. 11:30-12 ಆಗ್ತಾ ಇದೆ. ಯಾರು ಕೂಟ ಬಿಟ್ಟು ಹೋಗ್ತಾ ಇಲ್ಲ. ಹೇಳ್ತಾ ಇದ್ದಾರೆ, ನನಗೆ ಕಣ್ಣು ಕಾಣ್ತಾ ಇದೆ, ಕಿವಿ ಕಾಣ್ತಾ ಇಲ್ಲ. ಸಾಕ್ಷಿಗಳು ಆಗ್ತಾ ಇದೆ. 5 ನಿಮಿಷ ಪ್ರಾರ್ಥನೆ ಮಾಡಿ ಸಾಕ್ಷಿ 2 ತಾಸು ಬಂದಾವು ಆನ್ಲೈನ್ ಮೀಟ್ನಲ್ಲಿ. ಏನಾಯಿತು, ಗೂಗಲ್ ಮೀಟಲ್ಲಿ ಕಾಣಿಕೆ ಕೊಡೋದು ನನಗೆ ಎಂದೂ ನೋಡಿಲ್ಲ. ಒಬ್ಬ ಮನುಷ್ಯ ಅವ ಹೇಳ್ತಾನ, ಬ್ರದರ್ ನಮಗೆ ಅದ್ಭುತ ಆಯಿತು, ಈ ಕೃತಜ್ಞತೆ ಹೃದಯ ದೇವರಿಗಾಗಿ 10,000 ರೂಪಾಯಿ ನಿಮಗೆ ಕೊಡ್ತೀನಿ ಅಂದ್ಬಿಟ್ಟ. ನಾನೇ ಹಲ್ಲೆ ಲೋಯ್ಯ.
ಇಲ್ಲೇ ಅಲ್ಲ ಕೇಳ್ರಿ, ಅನ್ಬಾರ್ದವ್ರಿಗೆ 10,000 ಸಿಕ್ಕರೆ ಇಷ್ಟಲ್ಲ. ನಾವು ದೇವ್ರು ಜಾಸ್ತಿ ಕೊಡ್ಬೇಕಂತಾನ ನಾವು ಒಂದು ಚೆಕ್ನಾಗೆ ಖುಷಿ ಆಕತ್ತೀವಿ. ನಾ ಅಂದೆ ನಾನು ಅನ್ಬಾರ್ದಲ್ಲಪ್ಪ, ನನಗೆ ಇನ್ನೊಂದು ಚೆಕ್ ಬರ್ತದ. ಶಿಖರ ಬರ ಅಂತ ಮಾಡಲಿಲ್ಲ. ನಾನು ನನ್ನ ಅಭಿವೃದ್ಧಿಯಲ್ಲಿ ಹೆಚ್ಚಳ ಪಡುವ ದೇವರಿಗೆ ಸ್ತೋತ್ರವಾಗಲಿ. ಏನಾಯಿತು, ಇನ್ನೊಬ್ಬ ಪಾಸ್ಟ್ರು 3,000 ಹಿಂಗೆ ಬರ್ತಾ ಇತ್ತು. ಮುಂಜಾನೆ ಬೇಕಾದ ಹಣ ರಾತ್ರಿ 5 ಗಂಟೆ ಒಳಗಡೆ ನಮ್ಮ ಅವಶ್ಯಕತೆಗಿಂತ ಹೆಚ್ಚಾಗಿ ಹಣ ಬಂತು. ಹಲ್ಲೆಲೂಯಾ, ಬೋಲೋ ಯೇಸು ಮಸೀಹ್ಗೆ. ದೇವರ ಬಾಯಿಂದ ಮಾತು ಬಂದರೆ ನಿನ್ನ ಅವಶ್ಯಕತೆ ಪೂರೈಸುವಂಥ ಶಕ್ತಿ ಆ ದೇವರ ವಾಕ್ಯದಲ್ಲಿದೆ. ಇವತ್ತು ನಾವು ಬೈಬಲ್ ಹೇಗೆ ಓದ್ತಾ ಇದ್ದೀವಿ? ನಮ್ಮ ಮಾಮ ಬೈತಾಳ, ಬೈಬಲ್ ಓದ್ಬೇಕು. ಕೆಲವು ಮಂದಿ ಏನು ಮಾಡ್ತಾರ, ಮನೆ ಕಿಚನ್ನಾಗ ಅನ್ನ ಇಡ್ತಾರ, ಬಂದು ಬೈಬಲ್ ಓದ್ತಾರ. ಸೌಂಡ್ ಬರ್ತಾನೆ ಓಡ್ತಾರ. ಧಾರಾವಾಹಿ ಹೆಂಗೆ ನೋಡ್ತಾರ, ಆ ಸೌಂಡ್ ಬಂದು ಅನ್ನ ಒತ್ತಿ ಹೋದ್ರೆ ಧಾರಾವಾಹಿ ನೋಡ್ತಾರ. ಬೈಬಲ್ ಹೆಂಗೆ ಓದ್ತಾರ, ಹಿಂಗೆ ಓದ್ತಾರ, ತಲೆಯಲ್ಲಿ ಅಲ್ಲಿರ್ತದೆ. ಹೌದಾ ಇಲ್ಲ? ಹಲ್ಲೆಲೂಯಾ. ಅರೇ, ಬೈಬಲ್ ಜೀವನ ಬದಲಾಯಿಸ್ತದ, ಟಿ ವಿ ಜೀವನ ಬದಲಾಯಿಸಲ್ಲ. ಟಿ ವಿ ಅಷ್ಟು ಆಸಕ್ತಿಯಿಂದ ನೋಡುವುದಾದರೆ ಅದಕ್ಕಿಂತ ಆಸಕ್ತಿಯಿಂದ ಬೈಬಲ್ ಓದು. ಹಲ್ಲೆಲೂಯಾ. ನಮ್ಮನ್ನು ನಾವು ಟ್ರೈನ್ ಮಾಡ್ಕೊಳ್ಬೇಕು. ಬೈಬಲ್ ಸುಸ್ತಾಗಲ್ಲ, ಬೈಬಲ್ ಆಸಕ್ತಿ ಆಗಬೇಕು. ಹಲ್ಲೆಲೂಯಾ. ಅರ್ಥ ಆಗ್ತದೆಯಾ? ಈ ಬೈಬಲ್ ಓದಿದಾಗ ಎಷ್ಟೋ ಸಾರಿ ದೇವರು ಮಾತಾಡಿದ, ನಿನ್ನ ರೋಗಕ್ಕೆ ಮಾತಾಡಿದ, ನಿನ್ನ ಕಷ್ಟಕ್ಕೆ ಮಾತಾಡಿದ, ನಿನ್ನ ಕಣ್ಣೀರಿಗೆ ಮಾತಾಡಿದ. ಆದರೆ ನೀನು ದೇವರ ಮಾತನಾಡಲ್ಪಡುವಂಥ ಆ ವಾಕ್ಯ ನಿನ್ನ ಗಮನ ಹಾಕಲಿಲ್ಲ, ನಿನ್ನ ಅದ್ಭುತ ಮಿಸ್ ಆಯಿತು. ನಮಗೇನು ಈಸಿ ಗೊತ್ತಾ? ದೇವ್ರ ಸೇವಕರ ಹತ್ರ ಬರಬೇಕು, ತಲೆ ಕೆಳಗೆ ಮಾಡಬೇಕು, ಅವರು ಪ್ರಾರ್ಥನೆ ಮಾಡಬೇಕು, ಅದ್ಭುತ ನಡಿಬೇಕು. ಇದು ಕೆಳಗಿನ ಲೆವೆಲ್ಗೆ ಓಕೆ. ಆದರೆ ಇನ್ನೊಂದು ಹಂತ ಇದೆ. ದೇವ್ರ ಸೇವಕರ ಅವಾಗ ಅಗತ್ಯ ನಿಮಗಿಲ್ಲ. ದೇವರ ಮಧ್ಯೆ ನಮ್ಮ ಮಧ್ಯೆ ನೋ ಮೀಡಿಯೇಟರ್. ಹಲ್ಲೆಲೂಯಾ. ಎಲ್ಲರಿ, ನನಗೆ ದೇವರ ನೇರ ಕನೆಕ್ಷನ್ ಇದೆ. ಪಾಸ್ಟರ್ ವಿನೋದ್ ಹೇಳಿದ, ನನಗೀಗ ಹರೀಶ್ ಪಾಸ್ಟರ್ ಬೇಡ, ನನಗೆ ದೇವ್ರಿಗೆ ಡೈರೆಕ್ಟ್ ಕನೆಕ್ಷನ್ ಅದ. ಹಂಗೆ ಅಹಂಕಾರ ಬಡಬೇಡ್ರಪ್ಪ. ಈ ಕಡೆ ಬರಬೇಕು ನೀವು, ಕನೆಕ್ಷನ್ ಅಲ್ಲೇ ಇಟ್ಕೋರಿ, ಯಾರು ಬೇಡ ಅಂತಾರ. ಅಲ್ಲಿಂದನೇ ಅದ್ಭುತ ಮಾಡ್ರಿ. ನಿಮಗೆ ಅದ್ಭುತ ಆಗ್ತಾಯಿದೆ. ಬಟ್ ಬೈಬಲ್ ಹೇಳ್ತದ, ಇದು ದೇವರ ಮನೆ. ಹೌದಾ ಇಲ್ಲ? ಹೌದಾ ಇಲ್ಲ? ಎಲ್ಲೋದ್ರೂ ಮನೆಗೆ ಬರಬೇಕಾ ಇಲ್ಲ? ನೀವು ಕಾರ್ ತೊಗೊಂಡ್ರು ಮನೆಗೆ ಹೋಗ್ತೀರಾ ಇಲ್ಲ? ಕಾರ್ ತೊಗೊಂಡು ಅಮ್ಮ ನಾ ಬರಲ್ಲ ಮನೆಗೆ ಅಂದರೆ ನಮ್ಮಮ್ಮ ಬೇರೆ ಅದಳೇನ? ನಿಮ್ಮ ಅಮ್ಮ ಚಪ್ಪಲ್ ಹಿಡ್ಕೊಂಡು ಹೊಡಿತಾಳಲ್ಲಿ. ಮಗನೇ, ಕಾರ್ ತೊಗೊಂಡ್ರು ನಿನ್ನ ಕಾರ್ ತೊಗೊಂಡು ಓದಿಸಿದ ನಾನೇ. ಇವತ್ತು ಕಾರ್ ತೊಗೊಂಡು ಈಗ ನಮ್ಮ ಅಮ್ಮಂಗೆ ಮರಿತೇನೆ? ಇಲ್ಲ, ನೀ ನನ್ನ ತಾಯಿ ಅಲ್ಲ. ನಿಮ್ಮ ಅಪ್ಪ ಮತ್ತು ಕಟ್ಟಿಗೆಯಿಂದ ಹೊಡಿತಾನ. ಹೌದಾ ಇಲ್ಲ? ನಾ ವಿನೋದ್ ಪಾಸ್ಟರ್ ಹೇಳ ಡೈರೆಕ್ಟ್ ಕನೆಕ್ಷನ್ ಅಂತ ಹೇಳಿದ್ರೆ ನಮ್ಮ ಮನೆಗೆ ಹೋಗಲ್ಲ, ಚರ್ಚಿಗೆ ಹೋಗಲ್ಲ ಅಂದರೆ ಹರೀಶ್ ಪಾಸ್ಟರ್ ಕಟ್ಟಿಗೆ ತೊಗೊಂಡು ಬಂದು ಹೊಡಿತಾನ. ನಿಮ್ಗೆ ಅದ್ಭುತ ಆಕತ್ತದಂದರೆ ಅವ್ರು ವಾಕ್ಯ ಕಲಿಸ್ಯಾರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದರೆ ನಾವು ಸಭೆಗೆ ಬರೋದು ಅದ್ಭುತಕ್ಕಾಗಿ ಅಲ್ಲ, ನಮ್ಮ ಅದ್ಭುತ ದೇವರ ವಾಕ್ಯ ಓದುವಾಗೆ ಆಗ್ತದೆ. ಹಲ್ಲೆಲೂಯಾ. ನಾವು ಸಭೆಗೆ ಯಾಕೆ ಬರ್ತೀವಿ? ಸಭೆಗೆ ಬರ್ತೀವಿ, ತರಬೇತಿ ಹೊಂದ್ತೀವಿ, ಸ್ವಾಮಿಯನ್ನು ಆರಾಧನೆ ಮಾಡ್ತೀವಿ. ಈ ಸಭೆ ಅನ್ನುವಂಥದ್ದು ದೇವರಿಗೆ ಆರಾಧನೆ ಮಾಡುವಂಥ ಸ್ಥಳ. ಹಲ್ಲೆಲೂಯಾ. ಅರ್ಥ ಆಗ್ತದೆಯಾ ನಿಮಗೆ? ಅರ್ಥ ಆಗ್ತದೆಯಾ? ನಾನು ಎಷ್ಟೋ ಉದಾಹರಣೆ ಕೊಡ್ಬೋದು. ದೇವರು ಈಗ ನಮ್ಮ ಹಂತ ಏನು ಗೊತ್ತಾ? ನಾವು ಯಾವ ಹಂತಕ್ಕೆ ಹೋಗ್ಬೇಕು ಗೊತ್ತಾ? ಅದೇ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡೋದಲ್ಲ. ಈಗ ನಾವು ದೇವ್ರ ಶಕ್ತಿ ಬೈಬಲ್ ಓದೋದ್ರೆ ನೋಡಬೇಕು. ಹಲ್ಲೆಲೂಯಾ. ಪೇತ್ರ ನೀರಿನ ಮೇಲೆ ನಡೆದ, ಹೌದಾ? ಬೈಬಲಲ್ಲಿ ಇದೆ. ನೀರಿನ ಮೇಲೆ ನಡೆದ. ಆಮೇಲೆ ಯೇಸ್ವಾಮಿ ಅಂತನ, ಎಲೆ ಅಲ್ಪ ವಿಶ್ವಾಸಿ, ಯಾಕೆ
ಸಂದೇಹ ಪಟ್ಟೆ. ಈ ವಾಕ್ಯನ ಓದಿದೆ. ನಾ ಅಂದ್ಕೊಂಡೆ, ಈ ಪೇತ್ರ ನೀರಿನ ಮೇಲೆ ನಡೆದಾನೆ, ಯೇಸುಸ್ವಾಮಿ ಅಲ್ಪ ವಿಶ್ವಾಸಿ ಅಂತಾನಲ್ಲ. ಅಲ್ಪ ವಿಶ್ವಾಸಿನ ನೀರಿನ ಮೇಲೆ ನಡೆಯೋದು? ಜೋರಾಗಿ ಹೇಳ್ರಿ, ನೀರಿನ ಮೇಲೆ ನಡೆದ ಅಲ್ಪ ವಿಶ್ವಾಸಿನ? ಈಗ ನೋಡ್ರಿ, ಈ ಇತಿಹಾಸದಾಗ ಯಾರು ನೀರಿನ ಮೇಲೆ ನಡೆದಿಲ್ಲ ಒಂದು ತಿಳ್ಕೊಳ್ರಿ. ಟಿ ವಿದಾಗ ತೋರಿಸಲ್ಲ ಅವಿವನ್, ಅದೆಲ್ಲ ಮ್ಯಾಜಿಷಿಯನ್, ಅದೆಲ್ಲ ಎಕ್ಸ್ಪೋಸ್ ಮಾಡ್ಯಾರ. ಅವ್ರು ನೀರಿನಾಗ ಗ್ಲಾಸ್ ಇಡ್ತಾರೆ. ಗ್ಲಾಸಾಗ ನೀರು ಕುಡಿಯೋ ಗ್ಲಾಸ್ ಅಲ್ಲ, ಕಾಜ್ ಇಡ್ತಾರೆ. ಆ ಕಾಜಿ ಮೇಲೆ ನಡೀತಾರಂತ, ಅದನ್ನು ಎಕ್ಸ್ಪೋಸ್ ಮಾಡ್ಯಾರ. ನೀರಿನ ಮೇಲೆ ನಡೆದ ಒಬ್ಬನೇ ಏಸು ಬಿಟ್ರೆ ಪೇತ್ರ ಬಿಟ್ರೆ ಯಾರು ನಡೆದಿಲ್ಲ. ಓಕೆ, ನನ್ನ ಕಡೆ ನೋಡ್ರಿ, ಈ ನೀರಿನ ಮೇಲೆ ನಡೆದವನಿಗೆ ಯೇಸುಸ್ವಾಮಿ ಹೇಳ್ತಾನ ಅಲ್ಪ ವಿಶ್ವಾಸಿ. ನೀರ್ ಮೇಲೆ ನಡೆಯೋದು ಅಲ್ಪ ವಿಶ್ವಾಸಿನ? ಜೋರಾಗಿ ಹೇಳ್ರಿ. ಮತ್ತೆ ಯೇಸುಸ್ವಾಮಿನ ಹುಚ್ಚಾನೇನು? ಕೇಳ್ರಿ. ನಾನು ಅದೇನ ಗೊತ್ತಿದೆ. ಈಗ ಜ್ವರಕ್ಕಾಗಿ ಯಾರನ್ನ ಜ್ವರಕ್ಕೆ ಬಂದು ಪ್ರಾರ್ಥನೆ ಮಾಡ್ತಾರಲ್ಲ, ಏಸು ನಾನು ಜ್ವರ ಬಿಟ್ಟೋಗಂತೀವಿ, ಅಷ್ಟೇ ಸಾಕ ಜ್ವರಕ್ಕೆ. ಯಾರನ್ನ ಕಣ್ಣು ಕಾಣಂದ್ರೆ ಸ್ವಲ್ಪ ಜಾಸ್ತಿ ನಂಬಿಕೆ ಯೂಸ್ ಮಾಡ್ತೀವಿ. ಹೌದಾ ಇಲ್ಲ? ಹೇಳ್ರಪ್ಪ. ತಲೆ ಅಲ್ಲಾಡಿಸ್ರಿ ಸ್ವಲ್ಪ ನೀವು. ಹೌದಾ ಇಲ್ಲ? ಒಬ್ರು ಯಾರು ಜಾಸ್ತಿ ಅಲ್ಲಾಡ್ಸತ್ತ, ಜಾಸ್ತಿ ಅಲ್ಲಾಡಿಸ್ಬಿಡ್ರಿ ಮೋ. ನನಗೆ ನೋಡ್ರಿ. ಓಕೆ, ಸ್ವಲ್ಪ ತಲೆ ಕಣ್ಣು ಕಾಣಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ನಂಬಿಕೆ ಯೂಸ್ ಮಾಡ್ತೀವಿ. ಯಾರಿಗೂ ಕ್ಯಾನ್ಸರ್ ಅದ, ಇನ್ನೂ ಜಾಸ್ತಿ ನಂಬಿಕೆ ಯೂಸ್ ಮಾಡ್ತೀವಿ. ಯಾರೋ ಸಾಯೋ ಸ್ಥಿತಿಯಲ್ಲಿದ್ದಾರೆ, ಇನ್ನೂ ಜಾಸ್ತಿ. ಹೌದಾ ಇಲ್ಲ? ಅದು ಹೇಗಿದೆಯೋ ಸಮಸ್ಯೆ, ಆ ಸಮಸ್ಯೆ ಪ್ರಕಾರ ನಾವು ನಂಬಿಕೆ ಯೂಸ್ ಮಾಡ್ತೀವಿ. ಹೌದಾ ಇಲ್ಲ? ಯಾರೇ ಸತ್ತಾರಂದ್ರೆ ಜಾಸ್ತಿ ನಂಬಿಕೆ ಬೇಕು. ನಿಮ್ಮ ತಲೆಗೆ ಹೋಗಿಲ್ಲ. ಈಗ ನೋಡ್ರಿ, ಇದು ಸ್ಕೆಚ್ ಪೆನ್ ಅದ. ಈ ಸ್ಕೆಚ್ ಪೆನ್ ಎತ್ತಕ್ಕೆ ಎಷ್ಟು ಶಕ್ತಿ ಬೇಕು? ಹಿಂಗೆ ಮಾಡ್ರಿ ಅದು ಹೇಳ್ತದೆ. ಹೌದಾ ಇಲ್ಲ? ಈ ಬೈಬಲು ಸ್ವಲ್ಪ ಜಾಸ್ತಿ. ಹೌದಾ ಇಲ್ಲ? ಈ ಸ್ವಲ್ಪ ಪೋಡಿಯಮ್ಮು ಸ್ವಲ್ಪ ಜಾಸ್ತಿ ಶಕ್ತಿ ಯೂಸ್ ಮಾಡ್ಬೇಕು. ಹೌದಾ ಇಲ್ಲ? ಈಗ ಯಾರ ಸ್ಕೆಚ್ ಪೆನ್ ಎತ್ತಕ್ಕೆ ಹಿಂಗೆ ಮಾಡ್ತಾರ, ಹಿಂಗಂದ್ರೆ ಒಳಗೆ ಹುಚ್ಚ ಅಂತಾರ. ಹೌದಾ ಇಲ್ಲ? ಸ್ಕೆಚ್ ಪೆನ್ ಎತ್ತಕ್ಕೆ ಅಂದರೆ ವಸ್ತು ಹೇಗಿದೆಯೋ ಅದರಂತೆ ನಮ್ಮ ಶಕ್ತಿ ಉಪಯೋಗ ಮಾಡ್ತೀವಿ. ಹಂಗೆ ಅವಶ್ಯಕತೆ ಪ್ರಕಾರ ನಂಬಿಕೆ ಯೂಸ್ ಮಾಡ್ತೀವಿ. ಅರೇ ಭಾಯ್, ಕಂಡದ್ದು ನಂಬಿಕೆನೂ ನೋಡಿದ್ದೀವಿ, ಕಿವಿ ಕೇಳಿದ ನಂಬಿಕೆ ನೋಡ್ತೀವಿ, ಕ್ಯಾನ್ಸರ್ ಗುಣಾಗಿದ್ದ ನಂಬಿಕೆ ನೋಡಿದ್ದೀವಿ, ಸತ್ತವ್ರಿಗೆ ಬದುಕಿಸಿದ ಜನನೂ ಇದ್ದಾರೆ. ಆದರೆ ನೀರಿನ ಮೇಲೆ ನಡೆದವು ಯಾರೂ ಇಲ್ಲ, ಪೇತ್ರ ಬಿಟ್ರೆ. ಅಂದರೆ ಎಷ್ಟೋ ಸೇವಕರು ಪ್ರಾರ್ಥನೆ ಮಾಡಿ ಸತ್ತವ್ರು ಬದುಕ್ಯಾರ. ಬಟ್ ನೀರಿನ ಮೇಲೆ ನಡೆದ ಪೇತ್ರ ಬಿಟ್ಟರೆ ಯಾರೂ ಇಲ್ಲ. ಅಂದರೆ ಆ ನಂಬಿಕೆ ದೊಡ್ಡ, ಸಣ್ಣದಲ್ಲ ದೊಡ್ಡದು. ಹೇಳೋಣ, ಸಣ್ಣದಲ್ಲ ದೊಡ್ಡದು. ಯೇಸು ಸ್ವಾಮಿ ಹೇಳಕತ್ತಾನಂದ್ರೆ ಏನೋ ಇರಬೇಕಲ್ಲ. ಹೌದಾ ಇಲ್ಲ? ನಾನು ಅಂದ್ಕೊಂಡೆ ಈ ಮಗ ಪೇತ್ರ 2-3 ಹೆಜ್ಜೆನೇ ನಡೆದಿರ್ಬೇಕು. ಹೌದಿಲ್ಲ? 2-3 ಹೆಜ್ಜೆನೇ ನಡೆದಿರ್ಬೇಕು, ಅವಾಗೆ ಮುಳುಗಿರ್ಬೇಕು. ಅದಕ್ಕೆ ಯೇಸು ಸ್ವಾಮಿ ಅಂದ, ಅಲ್ಪ ವಿಶ್ವಾಸಿ ಅಂದ್ಬಿಟ್ಟ. ಈಗ ಒಂದು ವೇಳೆ ನಾವು ಪೇತ್ರ ಸ್ಥಳದಲ್ಲಿದ್ದರೆ ಏನು ಮಾಡ್ತೀವಿ? ಏನು ಮಾಡ್ತೀರಿ ಹೇಳ್ರಿ? ಅಲ್ಲ, ನೀರ ಮೇಲೆ ನಮಗೆ ನಡಿಬೇಕಾದ ಆಸೆ ಅದು. ಏನು ಮಾಡ್ತೀರಿ? ಯೇಸು ನೀ ಬಾ, ಕೈ ಹಿಡ್ಕೊತೀನಿ, ಇಬ್ಬರು ನಡ್ಯಮ್ಮ. ಎಲ್ಲ ತಲೆ ಸೋದರ ಹಿಂಗೆ ಮಾಡ್ತೀವಿ ನಾವು. ಪೇತ್ರನ ಅನ್ಕೊಂಡ ಯೇಸುಗೆ ಕರೆದು ಕೈ ಹಿಡ್ಕೊಂಡು ನಾವು ನಡಿತೀನಿ. ಇಲ್ಲಿ 11 ಮಂದಿಗೆ ನೋಡ್ತಾನ. ನಾ ಹಂಗೆ ನಡೆದಿನಂದ್ರೆ ಈ ಮಕ್ಕಳು ಅಂತಾರ, ಇವ ಏನು ನಡೆದಾನ? ಯೇಸು ಸ್ವಾಮಿ ಕೈ ನಡೆಸೋದು. ಅದಕ್ಕೆ ಪೇತ್ರ ಅಂತಾನ, ಯಪ್ಪ ಹಿಂಗೆ ನಡೆದ್ರೆ ಇವ್ ಮಕ್ಕಳು ನಂಬಲ್ಲ, ಹಿಂಗೆ ನಂಬಲ್ಲ ಇವರು. ಅದಕ್ಕೆ ಯೇಸು ಅಲ್ಲೇ ಇರಬೇಕು, ನಾನು ನಡಿಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲರೂ ಕೇಳ್ರಿ, ಪೇತ್ರ 3 ಹೆಜ್ಜೆ ನಡೆದಿಲ್ಲ. ಬೈಬಲ್ ಹೇಳ್ತದೆ, ಯೇಸು ಸ್ವಾಮಿ ನಡೀತಾ ಬರುವಾಗ ಆತನಿಗೆ ಭೂತ ಅಂತ ಭಯಪಡ್ತಾರೆ. ಅಂದರೆ ಸುಮಾರು 100 ಮೀಟರ್ ದೂರ ಇದ್ದರೆ ಅವ್ರ ಮುಖ ಕಾಣಲ್ಲ. ಅರ್ಥ ಆಗ್ತದೆಯಾ? ಅಂದರೆ ಯೇಸು ದೂರ ಇದ್ದಾನೆ, ಆದರೆ ಪೇತ್ರ ಮುಳುಗುವಾಗ ಯೇಸು ಕೈ ಹಿಡಿದೆತ್ತಾನೆ. ಅಂದರೆ 100 ಮೀಟರ್ಗಿಂತ ಜಾಸ್ತಿ ಪೇತ್ರ ನಡೆದಿದ್ದಾನೆ. ಹಲ್ಲೆಲೂಯ. 100 ಮೀಟರ್ ನೀರಿನ ಮೇಲೆ ನಡೆದವನಿಗೆ ಯೇಸು ಸ್ವಾಮಿ ಅಲ್ಪ ವಿಶ್ವಾಸಿ ಅಂತಾನೆ. ಅಂದರೆ
ನಾ ಅನ್ಕೊಂಡೆ ಯೇಸು ಸ್ವಾಮಿದು ಏನೋ. ಈಗ ಯೇಸು ಸ್ವಾಮಿ ಕರೆನಾ ಅಲ್ಪ ವಿಶ್ವಾಸನ ದೊಡ್ಡ ವಿಶ್ವಾಸ? ಹೇಳ್ರಿ ನೀವು ಹೇಳ್ರಿ. ದೊಡ್ಡ ವಿಶ್ವಾಸಿ ಮತ್ತು ಯೇಸು ಸ್ವಾಮಿ ತಪ್ಪ? ಅಲ್ಪ ವಿಶ್ವಾಸಿ ನೀವು ನಡೀತೀರಿ ನೀರಿನ ಮೇಲೆ. ಹಲ್ಲೆಲೂಯಾ. ಏನೋ ಒಂದು ಪ್ರಕಟಣೆ ಇದಿಲ್ಲ ಅನ್ಕೊಂಡು ನೋಡ್ರಿ. ಇದು ಅರ್ಥ ಮಾಡಿಕೊಂಡ್ರೆ ನಾನು ಹೇಳ್ತೀನಲ್ಲ, ನಿಮ್ಮ ಜೀವಿತದಲ್ಲಿ ಬದಲಾವಣೆಗಾಗಿ ಅಲ್ಲಿ ಇಲ್ಲಿ ಓಡೋದು ಬೇಡ, ಎಲ್ಲರೂ ಇಲ್ಲಿಗೆ ಓಡಿ ಬರ್ತೀರಿ ನೋಡ್ರಿ. ಹಲ್ಲೆಲೂಯಾ. ನನ್ನ ಕಡೆ ನೋಡ್ರಿ, ಪೇತ್ರ ಯೇಸು ಸ್ವಾಮಿ ಜೊತೆ ಇದ್ದುಕೊಂಡು ಒಂದನ್ನು ಅರ್ಥ ಮಾಡಿಕೊಂಡ. ದೊಡ್ಡ ನಂಬಿಕೆ ಅಂದರೆ ಏನು, ಚಿಕ್ಕ ನಂಬಿಕೆ ಅಂದರೆ ಏನು? ಎಲ್ಲ ನೋಡ್ರಿ, ದೊಡ್ಡ ನಂಬಿಕೆ ಎಂದರೆ ಏನು, ಚಿಕ್ಕ ನಂಬಿಕೆ ಅಂದರೆ ಏನು? ಈ ಪೇತ್ರ ಯೇಸು ಜೊತೆ ಇದ್ದಾಗ ಅನೇಕ ಅದ್ಭುತಗಳು ನೋಡ್ದ. ಒಂದು ರಕ್ತ ಕುಸುಮದ ಸ್ತ್ರೀ, ಆಕೆ ಎಲ್ಲರ ಮಧ್ಯದಿಂದ ಬಂದು ಯೇಸು ಸ್ವಾಮಿ ಬಟ್ಟೆ ಮುಟ್ತಾಳೆ. ಬಟ್ಟೆ ಮುಟ್ತಾನೆ, ಗುಣ ಆಗ್ಬಿಡ್ತದೆ. ಯೇಸು ಆಕೆಗೆ ನೋಡಿ ಹೇಳ್ತಾನೆ, ನಿನ್ನ ನಂಬಿಕೆನೇ ನಿನಗೆ ಸ್ವಸ್ಥ ಮಾಡಿತ್ತು. ಯೇಸು ಯಾರನ್ನ ಮನೆಗೆ ಹೋಗ್ತಾನೆ, ಆಕೆಗೆ ಮುಟ್ಟಿ ಪ್ರಾರ್ಥನೆ ಮಾಡ್ತಾನೆ, ಹೇಳ್ತಾನೆ ಅಂತಾನೆ. ಈ ಪೇತ್ರ ಎಲ್ಲ ನೋಡ್ತಾ ಇದ್ದ, ಎಂಥ ಅದ್ಭುತ ಯೇಸು ಮಾಡ್ತಾನೆ. ಯೇಸು ಏನು ಮಾಡ್ತಾನೆ, ಲಾಜರ್ನ ಹತ್ರ ಹೋಗ್ತಾನೆ. ಲಾಜರ್ನೇ ಎದ್ದು ಹೊರಗಡೆ ಬಾ. ಅದ್ಭುತ. 5 ರೊಟ್ಟಿ 2 ಮೀನ ಯೇಸು ಮುಟ್ತಾನೆ, ಜಾಸ್ತಿ ಆಗ್ತದೆ. ಎಲ್ಲ ಕತೆ ನೋಡ್ತಾನೆ. ಆದರೆ ಒಂದು ಕತೆ ಪೇತ್ರಗೆ ಆಸಕ್ತಿ ಮೂಡ್ತದೆ. ಯಾವುದಂದ್ರೆ, ಶತಾಧಿಪತಿ ಯೇಸು ಹತ್ರ ಬರ್ತಾನೆ. ಯೇಸುವೆ, ನನ್ನ ಆಳಿಗೆ ಗುಣ ಆಗಬೇಕು. ಯೇಸು ಅಂತಾನೆ, ಚಲೋ ನಾನು ಬರ್ತೀನಿ ನಿನ್ನ ಮನೆಗೆ. ನಾನು ಬಂದು ಮುಟ್ತೇನೆ, ಅವನಿಗೆ ಎಬ್ಬಿಸ್ತೇನೆ. ಶತಾಧಿಪತಿ ಅಂತಾನೆ, ಸ್ವಾಮಿ ನೀ ನನ್ನ ಮನೆಗೆ ಬರೋಷ್ಟು ಯೋಗ್ಯನು ನಾನಲ್ಲ. ನೀನು ಬರೋದು ಬೇಡ, ನೀನು ಮುಟ್ಟೋದು ಬೇಡ. ಇಲ್ಲಿಂದನೇ ಒಂದು ಮಾತು ಹೇಳು. ಒಂದು ಮಾತು ಹೇಳಿದ್ರೆ ನನ್ನ ಆಳು ಯಾವುದೇ ಊರಾಗಿರಲಿ, ಏನೇ ಕಷ್ಟಪಡಲಿ, ನಿನ್ನ ಮಾತು ಸಾಕು, ನನ್ನ ಆಳು ಗುಣ ಆಗ್ತದೆ. ಆವಾಗ ಯೇಸು ಹೇಳ್ತಾನೆ, ಇಂಥ ದೊಡ್ಡ ನಂಬಿಕೆ ಇಡೀ ಇಸ್ರೇಲ್ರಲ್ಲಿ ನೋಡಲೇ ಇಲ್ಲ. ಆ ರಕ್ತ ಕುಸುಮ ರೋಗಿಗೆ ಹೇಳಿಲ್ಲ ಯೇಸು, ಯಾಯಿರನಿಗೆ ಹೇಳಿಲ್ಲ ಯೇಸು, ಮಾತಾ ಮರಿಯಳಿಗೆ ಹೇಳಿಲ್ಲ ಯೇಸು. ಯೇಸು ಶತಾಧಿಪತಿಗೆ ಮಾತ್ರ ಹೇಳ್ದ. ಯಾಕಂದ್ರೆ ಈ ಶತಾಧಿಪತಿ ಅರ್ಥ ಮಾಡಿಕೊಂಡಿದ್ದ, ಯೇಸು ಮಾತಾಡಿದ್ರೆ ಆ ಯೇಸು ಮಾತಿನಲ್ಲಿ ಶಕ್ತಿ ಇದೆ, ಆ ಶಕ್ತಿ ರೋಗ ಗುಣ ಮಾಡ್ತದೆ. ಈ ಪೇತ್ರ ಅರ್ಥ ಮಾಡಿಕೊಂಡಿದ್ದ, ದೊಡ್ಡ ನಂಬಿಕೆ ಅಂದರೆ ಯೇಸು ಇಲ್ಲಿ ಬಂದು ಕೈ ಹಿಡ್ಕೊಂಡು ಹೋಗೋದಲ್ಲ. ದೊಡ್ಡ ನಂಬಿಕೆ ಅಂದರೆ ಯೇಸುವಿನ ಮಾತು. ಅದಕ್ಕೆ ಪೇತ್ರ ಹೇಳ್ತಾನೆ, ನನ್ನ ಕೈ ನೋಡ್ರಿ ಪ್ಲೀಸ್. ಪೇತ್ರ ಹೇಳ್ತಾನೆ, ಸ್ವಾಮಿ ನೀನೇ ಹಾಕಿದ್ದೀಯ ಅಂದರೆ ನನ್ನನ್ನು ಕೂಡ ಬಾ ಎಂದು ಒಂದು ಮಾತು ಹೇಳು. ಹಲ್ಲೆಲೂಯಾ, ಬೋಲೋ ಯೇಸು ಮಸೀಹ್ಗೆ. ಪೇತ್ರ ಅರ್ಥ ಮಾಡಿಕೊಂಡಿದ್ದ, ಯೇಸು ಸ್ವಾಮಿಯಿಂದ ಒಂದು ಮಾತು ಹೊರಗಡೆ ಬಂದರೆ ಈ ಮುಳುಗಿಸುವ ನೀರು, ಈ ಮುಳುಗಿಸುವ ಸಮುದ್ರ ಕಲ್ಲಾಗಿ ನಿಲ್ತದೆ. ಹಲ್ಲೆಲೂಯಾ. ಅಂತ ಶಕ್ತಿ ಯೇಸುವಿನ ಮಾತಿನಲ್ಲಿದೆ. ಅವಾಗ ಯೇಸು ಹೇಳ್ತಾನೆ, ಬಾ. ಯಾವಾಗ ಬಾ ಅಂತ ಹೇಳ್ತಾನೆ, ಆ ಮುಳುಗಿಸುವ ನೀರಿನ ಮೇಲೆ, ಮುಳುಗಿಸುವ ಸಮುದ್ರದ ಮೇಲೆ, ಬಂಡೆಯ ಮೇಲೆ ನಡೆದ ಹಾಗೆ ಪೇತ್ರ ನಡಿತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ಪೇತ್ರ ಯೇಸುನ ಮಾತು ನಂಬಿ ಆ ನೀರಿನ ಮೇಲೆ ನಡೆದ, ಅದೇ ಪೇತ್ರ ಬಿರುಗಾಳಿಯನ್ನು ನೋಡಿದ ಮೇಲೆ ಯೇಸು ಮಾತನ್ನು ವಿಶ್ವಾಸ ಮಾಡಲಿಲ್ಲ. ಅಂದರೆ ಯೇಸುವಿನ ವಾಕ್ಯ ಮೇಲೆ ವಿಶ್ವಾಸ ಮಾಡುವುದು ದೊಡ್ಡ ನಂಬಿಕೆ. ಯೇಸುವಿನ ಮಾತನ್ನು ನಂಬದೇ ಇರುವಂಥದ್ದು ಚಿಕ್ಕ ನಂಬಿಕೆ. ಹಲ್ಲೆಲೂಯಾ. ಅರ್ಥ ಆಗ್ತದೆ ನಿಮಗೆ? ಅಂದರೆ ಪೇತ್ರ ಪ್ರಾರಂಭ ಮಾಡಿದ ದೊಡ್ಡ ನಂಬಿಕೆಯಲ್ಲಿ, ಆದರೆ ಸಂಶಯ ಪಟ್ಟದ್ದು ಚಿಕ್ಕ ನಂಬಿಕೆ ಆಯಿತು. ಹಲ್ಲೆಲೂಯಾ. ಇಲ್ಲಿ ಏನನ್ನು ಹೇಳ್ತಾ ಇದ್ದೇನೆ ಅಂದರೆ, ಯೇಸು ಮಾತಿನಲ್ಲಿ ಶಕ್ತಿ ಇದೆ. ಹಲ್ಲೆಲೂಯಾ. ಬಿರುಗಾಳಿಯ ನಂಬೇಡ್ರಿ, ಸಮುದ್ರವನ್ನು ನಂಬೇಡ್ರಿ, ಡಾಕ್ಟರ್ ರಿಪೋರ್ಟ್ ನಂಬೇಡ್ರಿ. ಈ ಸ್ಟೇಟ್ಮೆಂಟ್ ಎಡಿಟ್ ಮಾಡಬೇಕು. ಹಲ್ಲೆಲೂಯಾ. ಅಂದರೆ ಆ ರಿಪೋರ್ಟ್ ಹೇಳ್ಬೋದು,
ನೀ ಸಾಯಲ್ಲ. ಯೇಸು ನಿನಗೆ ಆಯುಷ್ಯ ಕೊಟ್ಟಿದ್ದಾನೆ. ಆ ರೋಗ ಶಾಶ್ವತ ಅಲ್ಲ, ದೇವರ ವಾಕ್ಯ ಶಾಶ್ವತ. ಎಲ್ಲಲ್ರಿ, ಎಲ್ಲ ಗಟ್ಟಿಯಾಗಿ ಹೇಳ್ರಿ, ಎಲ್ಲ ಮನುಷ್ಯನ ಸುಳ್ಳು. ಹೇಳ್ರಿ, ಎಲ್ಲ ಮನುಷ್ಯನ ಸುಳ್ಳು, ದೇವರ ವಾಕ್ಯನೇ ಸತ್ಯ. ಹಲ್ಲೆಲೂಯ. ಇವತ್ತು ದೇವ್ರು ನೋಡ್ತಾ ಇದ್ದಾನೆ, ಯಾರು ವಾಕ್ಯಕ್ಕಾಗಿ ನಿಲ್ಲುವರಾಗಿದ್ದೀರಿ. ಹಲ್ಲೆಲೂಯ. ನಾನು ಹೇಳ್ತಿಲ್ಲ, ನಿಮಗೆ ಕಷ್ಟ ಇದೆಯಾ? ಸಡನ್ ಫೋನು, ಅಣ್ಣ ನನಗೊಂದು 5,000 ಬೇಕು. ತಾಯಿ ನಿಂದ್ರಿಸಪ್ಪ, ಫೋನ್ ಮಾಡಿ ಸಾಲ ಕೊಡ್ತಾರೆ, ಬಡ್ಡಿ ಕಟ್ಟಬೇಕು. ವಾಕ್ಯ ಓದು, ಲೋಗೋಸ್ ಓದು. ರೇಮಾ ಬರ್ತದೆ, ರೇಮಾ ಬಂತಂದ್ರೆ ಅದ್ಭುತ ಆಗ್ತದೆ. ಎಲ್ಲಲ್ರಿ, ಲೋಗೋಸ್ ಓದು, ರೇಮಾ ಬರ್ತದೆ. ಹೇಳ್ರಿ, ಬರೆಯಲ್ಪಟ್ಟ ವಾಕ್ಯ ಓದು. ದೇವರು ಮಾತಾಡ್ತಾನೆ. ದೇವರು ಮಾತಾಡಿದ್ರೆ ಹೇಳ್ರಿ ರೊಕ್ಕ ಬರ್ತದೆ. ದೇವ್ರು ಮಾತಾಡಿದ್ರೆ ಕ್ಯಾನ್ಸರ್ ಗುಣ ಆಗ್ತದೆ. ದೇವ್ರು ಮಾತಾಡಿದ್ರೆ ಕುಟುಂಬ ಬದಲಾಗ್ತದೆ. ದೇವ್ರು ಮಾತಾಡಿದ್ರೆ ಜಯ ಬರ್ತದೆ. ಹಲ್ಲೆಲೂಯ. ದೇವರು ಮಾತಾಡಿದ್ರೆ ಆ ಮಾತಿನಲ್ಲಿ ಶಕ್ತಿ ಇದೆ. ಬೋಲೋ ಯೇಸು ಮಸೀಹ್ಗೆ. ಹಲ್ಲೆಲೂಯ. ಅಂತ ಶಕ್ತಿ ಈ ಬೈಬಲ್ ಇಟ್ಕೊಂಡು, ಬೈಬಲ್ ಡಸ್ಟ್ ಇದೆ ಮನೆಯಲ್ಲಿ. ಹಲ್ಲೆಲೂಯ. ನಾ ಬೇಕಂತ ಬಿಡಿಸಿಲ್ಲ, ಆಟೋಮೆಟಿಕ್ ಬಿದ್ದದ. ನನ್ನ ಬೈಬಲ್ ಅರ್ಧೋಗ್ಯದ. ನನಗನ್ಸೈತಿ 7ನೇ ಬೈಬಲ್. ಹಲ್ಲೆಲೂಯ. ಬ್ರದರ್, ಬೇಕಾದ್ರೆ ಬೆಳೆಸಿಲ್ಲ, ನಮಗೆ ನೀವು ತೋರಿಸತ್ತೆ. ಇಲ್ಲೋ ಮಾರಾಯ, ಬೇಕಾದ್ರೆ ಬೆಳೆಸಿಲ್ಲ. ಆ ಬೈಬಲ್ ಜೋಶನಾಗ ಎತ್ತಕ್ಕೆ ಹೋಗಿ ನೀವು ಒಳ ಕೆಳಗೆ ಬಿದ್ದುಬಿಟ್ಟದ. ಹಲ್ಲೆಲೂಯ. ಯಾಕೆ ಜೋಶ್ ಯಾಕಂದ್ರೆ ಇವತ್ತು ನಮಗೆ ಮೈಕ್ ಸಿಕ್ಕದು. ನಾವು ಅವಮಾನ ಭಾಳ ಅನುಭವಿಸ್ತೀವಿ. ಇವತ್ತು ನಮಗೆ ಅವಮಾನ ಮಾಡಿದವ್ರಿಗೆ ರಿವೆಂಜ್ ತೊಗೊಳೋದು. ನನ್ನ ಮಗಳು ಯಾವಾಗ ಟಾಡ ನೀ ಭಾಳ ಕರ್ರಾಗಿದ್ರು ನೋಡಂತಾಳೆ. ಅದಕ್ಕೆ ನನ್ನ ಮಗಳು ನೋಡಿದಾಗೆಲ್ಲ ವಾಕ್ಯ ಹೇಳಕತ್ತೀನಿ ನಾನು. ದಾಡ ನಾನು ಎಷ್ಟು ಬೆಳ್ಳಗಿದ್ದೀನಿ ಅಂತೇಳು. ಹಲ್ಲೆಲೂಯ. ಹಲ್ಲೆಲೂಯ. ಅಂದರೆ ಬೈಬಲ್ ದೇವರ ಶಕ್ತಿ ಇದೆ. ಹೇಳ್ರಿ, ಬೈಬಲಲ್ಲಿ ದೇವರ ಶಕ್ತಿ ಇದೆ. ಇವತ್ತು ನಾವೇನು ಮಾಡಬೇಕು? ಈ ಕನ್ನಡಿ ನೋಡಿ ನಮ್ಮ ಮೈಂಡನ್ನು ಟ್ರೈನ್ ಮಾಡಬೇಕು. ಈ ದೇವರು ಮಾತಾಡಿದಾನಲ್ಲ, ಈಗ ದೇವರು ಮಾತಾಡಿದಾನಂದರೆ ಅದ್ಭುತ ಆಗ್ತದೆ. ಈ ಬೈಬಲ್ ಓದುವಾಗ ಒಂದು ವಾಕ್ಯ ಬರ್ತದೆ, ಯೇಸುವಿನ ಬಾಸುಂಡೆಗಳಿಂದ ನಿಮಗೆ ಗುಣ ಆಯಿತು. ಡಾಕ್ಟರ್ ರಿಪೋರ್ಟ್ ಹೇಳ್ತದೆ ಒಂದು, ಬೈಬಲ್ ಹೇಳ್ತದೆ ಒಂದು. ಯಾವ್ದು ನಂಬಬೇಕು? ಬೈಬಲೇ ನಂಬಬೇಕು. ಹಲ್ಲೆಲೂಯ. ನಿನ್ನ ಮನೆ ಹೇಳ್ತದೆ ಒಂದು, ಬೈಬಲ್ ಹೇಳ್ತದೆ ಒಂದು. ಯಾವ್ದು ನಂಬಬೇಕು? ಅಂದರೆ ಪರಿಸ್ಥಿತಿಗಳನ್ನ ನಂಬೇಡ. ಪರಿಸ್ಥಿತಿ ಸುಳ್ಳು, ದೇವರ ವಾಕ್ಯ ಮಾತ್ರ ಸತ್ಯ. ಹಲ್ಲೆಲೂಯ.